ಮಕ್ಕಳೇ, ಇವತ್ತಿನ ಕೆಮಿಸ್ಟ್ರಿ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ನಿಮ್ಮ ರಸಾಯನಶಾಸ್ತ್ರದ ಅಧ್ಯಾಯ ಲೋಹಗಳು ಮತ್ತು ಅಲೋಹಗಳು ಏನಿದೆ ಇದರ MCQ ರಿವಿಷನ್ ಮಾಡಕ್ಕೆ ಹೋಗ್ತಿದ್ದೀವಿ. ಅಂದರೆ MCQs ಬೇಸ್ಡ್ ಆಗಿ ನಾವು ಇಡೀ ಚಾಪ್ಟರ್ ಏನಿದೆ ಇದರ ಕಂಪ್ಲೀಟ್ ರಿವಿಷನ್ನ ಎಲ್ಲ ಕಾನ್ಸೆಪ್ಟ್ಸ್ನ ಬರೀ MCQs ಮೂಲಕ ರಿವೈಸ್ ಮಾಡ್ತೀವಿ. ಆಯಿತಾ ಮಕ್ಕಳೇ? ಅಂದರೆ ನಿಮ್ಮ ಬಹು ಆಯ್ಕೆಯ ಪ್ರಶ್ನೆಗಳೇನಿದೆ ಈ ರೀತಿಯ ಪ್ರಶ್ನೆಗಳ ಮೂಲಕ ನಮ್ಮ ಲೋಹಗಳು ಮತ್ತು ಅಲೋಹಗಳು ಅಧ್ಯಾಯದ ಸಂಪೂರ್ಣ ಮರುಮನನ ಅಂದರೆ ಪರಿಷ್ಕರಣೆನ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಆಯಿತಾ ಮಕ್ಕಳೇ? ಸೊ ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಹರ್ಷಿತಾ SS. ಓಕೆ, ಸೊ ಈಗ MCQs ಅಂದರೆ ಎಷ್ಟು MCQs ಇರುತ್ತೆ? 25 MCQs, 25 ಬಹು ಆಯ್ಕೆಯ ಪ್ರಶ್ನೆನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇಡೀ ಚಾಪ್ಟರ್ನ ಬೇಗ ಕ್ವಿಕ್ ಆಗಿ ರಿವೈಸ್ ಮಾಡೋಣ ಬನ್ನಿ, ಲೇಟ್ ಮಾಡೋದು ಬೇಡ. ಸೊ ಎಸ್, ಇದೇನಕ್ಕೆ ಹಾಕಿದ್ದೀನಿ ಮಕ್ಕಳೇ, ನಿಮ್ಮ ಬೋರ್ಡ್ ಎಕ್ಸಾಮಿನಲ್ಲಿ ಅಂದರೆ ಮಂಡಳಿ ಪರೀಕ್ಷೆ ಏನು ಬರುತ್ತೆ ಅದರಲ್ಲಿ ಕೆಮಿಸ್ಟ್ರಿಗೆ ಟೋಟಲಿ 25 ಮಾರ್ಕ್ಸ್ ಡೆಡಿಕೇಟೆಡ್ ಇರುತ್ತೆ. ಆಯಿತಾ? ಅಂದರೆ ಇನ್ನು ಮಂಡಳಿ ಪರೀಕ್ಷೆಯಲ್ಲಿ ರಸಾಯನಶಾಸ್ತ್ರಕ್ಕೆ 25 ಅಂಕಗಳು ಮುಡಿಪಿರುತ್ತೆ. ಆಯಿತಾ? ಹಾಗೂ ಎಸ್, ಸೊ ಇಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗೆ ವೇಟೇಜ್ ಎಷ್ಟು ಅಂತ ಕೇಳ್ತಿರ್ತೀರ ಅಲ್ವಾ? ಸೊ ಇದು ಏನು, ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 2024-25 ಇಸ್ವಿಯಲ್ಲಿ 25 ಈ ವರ್ಷ ಆಗಿದ್ದಂತಹ ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗೆ 4 ಮಾಡೆಲ್ ಕ್ವೆಶನ್ ಪೇಪರ್ ಇತ್ತು. ಫಸ್ಟ್ ಆಫ್ ಆಲ್ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಏನು ನೀಡಿದ್ರು 25ನೇ ಇಸ್ವಿಯ ಏನು SSLC ಪರೀಕ್ಷೆಯಲ್ಲಿ. ಸೊ ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಹಗಳು ಮತ್ತು ಅಲೋಹಗಳು ಈ ಅಧ್ಯಾಯ ಏನಿದೆ ಇದಕ್ಕೆ ಎಷ್ಟು ಅಂಕಗಳು ಬಂದಿದೆ ಅಂತ ನಾವು ನೋಡ್ತಿದ್ವಿ. ಆಯಿತಾ? ಸೊ 5 ಅಂಕಗಳು. ಸೊ ಈಗ ನೀವೇನು ಹೇಳ್ಬೋದು, ಸರಿ ಸುಮಾರು 5ರಿಂದ 7 ಅಂಕಗಳು ಈ ಅಧ್ಯಾಯದಿಂದ ಕೇಳ್ತಾರೆ. 5ರಿಂದ 8 ಅಂಕಗಳು ಅಂತ ಇಟ್ಕೊಳ್ಳಿ. 5ರಿಂದ 8 ಅಂಕಗಳು ಈ ಅಧ್ಯಾಯಕ್ಕೆ ಇದೆ. 5 to 8 ಮಾರ್ಕ್ಸ್ ಕ್ಯಾನ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಚಾಪ್ಟರ್ ವಿಚ್ ಇಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ ನಮ್ಮ ಮಕ್ಕಳೇ? ಸೊ ವೇಟೇಜ್ ಕೇಳ್ತಿರ್ತೀರ ಅಲ್ವಾ? 25ಅಲ್ಲಿ 5 to 8 marks is dedicated to this chapter. Okay, ಅಂದಾಜು this is an approximate number. ಓಕೆ, ಚಲೋ ಮಕ್ಕಳ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಏನಿದೆ ಇದರ ಏನು ಮೈಂಡ್ ಮ್ಯಾಪ್ನ ನಾವಿಲ್ಲಿ ಹಾಕಿದ್ದೀವಿ. ಆಯಿತಾ? ಸೊ ಮೈಂಡ್ ಮ್ಯಾಪಲ್ಲಿ ಏನು ಇಷ್ಟು ಕಾನ್ಸೆಪ್ಟ್ಸ್ ಇದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಓವರ್ ಆಲ್ ಆಗಿ. ಆಯಿತಾ? ಅಂದರೆ ಲೋಹಗಳು ಮತ್ತು ಅಲೋಹಗಳು ಅಧ್ಯಾಯ ಏನಿದೆ ಇದರಲ್ಲಿ ಇಷ್ಟು ಏನು ವಿಷಯಗಳು ಇದೆ. ಆಯಿತಾ ಮಕ್ಕಳೇ? ಸೊ ಮೊದಲನೆಯದಾಗಿ ನಾವು ಈ ಪಾರ್ಟ್ನ ನೋಡೋಣ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ನೋಡೋಣ. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಲೋಹಗಳು ಮತ್ತು ಅಲೋಹಗಳೇನಿದ್ದಾವೆ ಇದರ ಭೌತಿಕ ಗುಣಲಕ್ಷಣಗಳನ್ನ ಮೊದಲು ಏನು MCQ ರೀತಿಯಲ್ಲಿ ನೋಡೋಣ. ಆಯಿತಾ ಮಕ್ಕಳೇ? ಓಕೆ, ಚಲೋ. ಸೊ ಫಸ್ಟ್ MCQ ಏನು ಹೇಳ್ತಿದೆ, ವಿಚ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಮೇಕ್ಸ್ ದೆಮ್ ಸೂಟೇಬಲ್ ಫಾರ್ ಮೇಕಿಂಗ್ ಎಲೆಕ್ಟ್ರಿಕಲ್ ವೈರ್ಸ್. ಸೊ ವಿದ್ಯುತ್ ತಂತಿಗಳನ್ನ ಮಾಡಲಿಕ್ಕೆ ಲೋಹಗಳ ಯಾವ ಗುಣಲಕ್ಷಣ ಅತಿ ಉಪಯೋಗಕರವಾಗಿರುತ್ತೆ, ಸೂಕ್ತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಯಿತಾ? ಸೊ ನಿಮಗೆ ಗೊತ್ತು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ 7 or 8 ಏನೋ ಪ್ರಾಪರ್ಟೀಸ್ ಇದೆ, ಫಿಸಿಕಲ್ ಪ್ರಾಪರ್ಟೀಸ್. 1 2 3 4 5 6 7. ಸೊ 7 ಪ್ರಾಪರ್ಟೀಸ್ ಇದೆ. ಈ 7 ಪ್ರಾಪರ್ಟೀಸ್ದು ಡೆಫಿನಿಷನ್ ಮೇಜರ್ಲಿ ಗೊತ್ತಿರಬೇಕು ನಿಮಗೆ. ಈ 7 ಗುಣಲಕ್ಷಣಗಳಿದ್ದಾವೆ ಅಲ್ಲ ಮಕ್ಕಳೇ, ಸೊ ಇದರ ವಿವರಣೆಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಯಿತಾ? ಯಾಕಂದರೆ ಇದರಲ್ಲಿ ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ, ಕಾರಣ ಕೊಡಿ ರೀತಿಯ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ ಈ ಭಾಗದಿಂದ. ಓಕೆ, ಸೊ ಈಗ ಒಂದೊಂದೇ ನೋಡೋಣ. ಇದು ಹಾರ್ಡ್ನೆಸ್ಸಿಂದ ಏನಾದರೂ ಎಲೆಕ್ಟ್ರಿಕಲ್ ವೈರ್ಸ್ ಮಾಡ್ಬೋದಾ? ಇಲ್ಲ ತಾನೇ. ಸೊ ಫಸ್ಟ್ ಇಸ್ ಡೆಫಿನೆಟ್ಲಿ ನಾಟ್ ದ ರೈಟ್ ಆಪ್ಷನ್. ಗಟ್ಟಿತನದಿಂದ ಅಥವಾ ಕಠಿಣತೆಯಿಂದ ನಾವು ವಿದ್ಯುತ್ ತಂತಿಗಳನ್ನ ಏನೂ ಮಾಡಲಿಕ್ಕಾಗಲ್ಲ. ಸೆಕೆಂಡ್ ಒನ್ ನೋಡಿ, ಡಕ್ಟಿಲಿಟಿ ಆ್ಯಂಡ್ ಕಂಡಕ್ಟಿವಿಟಿ. ಇದು ನೋಡಿ, ಡಕ್ಟಿಲಿಟಿ ಅಂದ್ರೇನು, ಥಿನ್ ವೈರ್ಸ್ ಆಗಿ ಮಾಡುವಂಥ ಅಬಿಲಿಟಿ. ಮೆಟಲ್ಸ್ನ ಥಿನ್ ವೈರ್ಸ್ ಆಗಿ ಮಾಡುವಂಥ ಅಬಿಲಿಟಿ ಅಂದರೆ ಲೋಹಗಳನ್ನ ಸಣ್ಣ ತಂತಿಗಳಾಗಿ ಬದಲಾಯಿಸುವಂತಹ ಗುಣಲಕ್ಷಣ ಇದೆ ಅಲ್ವಾ, ಅದನ್ನು ನಾವು ತನ್ಯತೆ ಅಂತ ಕರಿತೀವಿ. ಇದು ಉಪಯೋಗಕರವಾಗಿರುತ್ತೆ ತಂತಿಗಳನ್ನ ಮಾಡಲಿಕ್ಕೆ. ದಿಸ್ ಈಸ್ ಯೂಸ್ಫುಲ್ ಇನ್ ಮೇಕಿಂಗ್ ವೈರ್ಸ್. ಈಗ ಕಂಡಕ್ಟಿವಿಟಿ, ಈಗ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇದ್ದರೆ ಮಾತ್ರ ನಾವು ಅದನ್ನು ಎಲೆಕ್ಟ್ರಿಕ್ ವೈರ್ಸ್ ಆಗಿ ಯೂಸ್ ಮಾಡೋಕ್ಕೆ ಸಾಧ್ಯ. ವಿದ್ಯುತ್ ವಾಹಕತೆ ಇದ್ದಾಗ ಮಾತ್ರ ಅದನ್ನು ವಿದ್ಯುತ್ ತಂತಿಗಳಾಗಿ ಬಳಸಲಿಕ್ಕೆ ಉಪಯೋಗಕರವಾಗಿರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಓಕೆನಾ? ಸೊ ಸರಿಯಾದ ಉತ್ತರ ಯಾವುದು?
ಎಸ್, ಸೊ ಬಿ ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ವೆನ್ ಅ ಸ್ಟೀಲ್ ರಾಡ್ ಇಸ್ ಸ್ಟ್ರಕ್ ವಿತ್ ಅ ಹ್ಯಾಮರ್, ಅ ರಿಂಗಿಂಗ್ ಸೌಂಡ್ ಇಸ್ ಹರ್ಡ್. ದಿಸ್ ಪ್ರಾಪರ್ಟಿ ಆಫ್ ಸ್ಟೀಲ್ ಇಸ್ ಕಾಲ್ಡ್. ಸೊ ಸ್ಟೀಲ್ ಏನಿದೆ ಇದು ಆ್ಯಕ್ಚುಲಿ ಆಲಾಯ್ ಆಗಿರುತ್ತೆ, ಬಟ್ ಐರನ್ ಇರುವಂಥ ಆಲಾಯ್ ಆಗಿರುತ್ತೆ. ಆಯಿತಾ, ಅಂದರೆ ಉಕ್ಕು ಏನಿದೆ ಮಕ್ಕಳೇ ಇದು ಮಿಶ್ರಲೋಹ ಆಗಿರುತ್ತೆ, ಆದರೆ ಕಬ್ಬಿಣ ಇರುವಂತಹ ಮಿಶ್ರಲೋಹ ಆಗಿರುತ್ತೆ. ಆಯಿತಾ, ಸೊ ಇಲ್ಲೇನು ಕೇಳ್ತಿದ್ದಾರೆ, ಉಕ್ಕಿನ ರಾಡನ್ನು ಸುತ್ತಿಯಿಂದ ನಾವು ಹೊಡೆದಾಗ ರಿಂಗಣಿಸುವಂತಹ ಒಂದು ಶಬ್ದ ಕೇಳುತ್ತೆ. ಉಕ್ಕಿನ ಇದು ಯಾವ ಗುಣ, ಈ ಗುಣನ ಏನೆಂದು ಕರೆಯಲಾಗುತ್ತೆ ಅಂತ ಕೇಳ್ತಿದ್ದಾರೆ. ಏನಿದು ಮೆಟಲ್ಸ್ನ ಹಾರ್ಡ್ ಸರ್ಫೇಸ್ ಒಟ್ಟಿಗೆ ಸ್ಟ್ರೈಕ್ ಮಾಡಿದ್ರೆ ಲೌಡ್ ಸೌಂಡ್ ಬರುವಂಥ ಪ್ರಾಪರ್ಟಿ ಯಾವುದು? ಸೊ ನಾನು ಏನೇನು ಹೇಳ್ತಿದ್ದೀನಿ ಪ್ರತಿಯೊಂದು ಕ್ವೆಶನ್ನ ವಿಡಿಯೋ ಪಾಸ್ ಮಾಡಬೇಕು, ಎಲ್ಲ ಕ್ವೆಶನ್ ಆದಮೇಲೆ ವಿಡಿಯೋ ಪಾಸ್ ಮಾಡಬೇಕು, ಥಿಂಕ್ ಮಾಡಬೇಕು. ಓಕೆ, ಥಿಂಕ್ ಮಾಡಬೇಕು ಆನ್ಸರ್ ಏನು ಅಂತ, ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಮೆನ್ಷನ್ ಮಾಡಬೇಕು. ಆಯಿತಾ, ಸುಮ್ಮನೆ ನಾನು ಆನ್ಸರ್ ಹೇಳ್ತಿರ್ತೀನಿ, ನೀವು ರಟ್ಟೋಡ್ಕೊಂಡು ಹೋಗೋದಲ್ಲ. ಓಕೆ, ಸೊ ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ಒಂದೊಂದೇ ಮೆನ್ಷನ್ ಮಾಡಿ. ಆಯಿತಾ ಮಕ್ಕಳ? ಓಕೆ, ಸೊ ವಾಟ್ ಇಸ್ ದಿಸ್ ಪ್ರಾಪರ್ಟಿ? ಇಟ್ ಇಸ್ ಸೊನೋರಸ್ ಪ್ರಾಪರ್ಟಿ. ಇದನ್ನು ಸೊನೋರಿಟಿ ಅಂತ ಕೂಡ ಕರೀತಾರೆ, ಸೊನೋರಸ್ ಪ್ರಾಪರ್ಟಿ. ಆಯಿತಾ, ಅಂದರೆ ಲೋಹಗಳನ್ನ ನಾವು ಗಟ್ಟಿ ಮೇಲ್ಮೈನ ಮೇಲೆ ಹೊಡೆದಾಗ ಅಥವಾ ಗಟ್ಟಿ ವಸ್ತುವಿಂದ ಲೋಹಗಳನ್ನ ಹೊಡೆದಾಗ ಏನು ಆ ಜೋರಾದ ಶಬ್ದ ಏನು ಬರುತ್ತೆ, ಈ ಗುಣಲಕ್ಷಣನ ನಾವು ಶಾಬ್ದನ ಅಂತ ಕರಿತೀವಿ. ಆಯಿತಾ ಮಕ್ಕಳ? ಸೊ ಈ ಏನು ಗುಣದ ಬಗ್ಗೆ, ಗುಣಲಕ್ಷಣದ ಬಗ್ಗೆ ಮಾಹಿತಿ ನಿಮಗೆ ಇರಬೇಕು. ಓಕೆ, ಸೊ 2 ಕ್ವೆಶನ್ಸ್ ಡೌನ್, ಇನ್ನೂ 23 ಕ್ವೆಶನ್ಸ್ ಇದೆ, 23 ಪ್ರಶ್ನೆಗಳಿದೆ. ನೆಕ್ಸ್ಟ್, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಮೆಟಲ್ಸ್ ಬಟ್ ಕ್ಯಾನ್ ಬಿ ಕಟ್ ವಿತ್ ಅ ನೈಫ್. ದಿಸ್ ಶೋಸ್ ದಟ್ ದೇ ಆರ್. ಸೊ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆದಮೇಲೆ ಎಕ್ಸೆಪ್ಷನ್ಸ್ನ ಹೇಳ್ಕೊಡ್ತೀವಿ. ಅಂದರೆ ಭೌತಿಕ ಗುಣಲಕ್ಷಣಗಳು, ಲೋಹಗಳ ಭೌತಿಕ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ಮೇಲೆ ಅಪವಾದಗಳ ಬಗ್ಗೆ ತಿಳ್ಕೊತೀವಿ. ಸೊ ಲೋಹಗಳು ಸಾಧಾರಣವಾಗಿ ಗಟ್ಟಿಯಾಗಿರುವಂಥ ವಸ್ತುಗಳು, ಆದರೆ ಇದಕ್ಕೆ ಅಪವಾದ ಇದೆ. ಒಂದಷ್ಟು ಲೋಹಗಳು ಗಟ್ಟಿಯಾಗಿ ಇರೋದಿಲ್ಲ, ಅದರ ಬಗ್ಗೆ ಮಾಹಿತಿ ಇರಬೇಕು. ಜನರಲಿ ಮೆಟಲ್ಸ್ ಆರ್ ಹಾರ್ಡ್ ಸಬ್ಸ್ಟೆನ್ಸಸ್, ಬಟ್ ದೆರ್ ಇಸ್ ಎಕ್ಸೆಪ್ಷನ್. ಸಮ್ ಮೆಟಲ್ಸ್ ಆರ್ ಸಾಫ್ಟ್ ಇನ್ ನೇಚರ್. ಆಯಿತಾ, ಇದು ಯಾವ ಮೆಟಲ್ಸ್ ಅಂತ ನಿಮಗೆ ಆನ್ಸರ್ ಗೊತ್ತಿರಬೇಕು. ಆ್ಯಂಡ್ ಆನ್ಸರ್ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಬಟ್ ಈಗ ನಾವು ತಿಳ್ಕೊಳ್ಳೋಣ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಏನಿದ್ದಾವೆ ದೀಸ್ ಆರ್ ಎಕ್ಸೆಪ್ಷನ್ಸ್. ಆಯಿತಾ ಮಕ್ಕಳೇ? ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಎಕ್ಸೆಪ್ಷನಲಿ ಸಾಫ್ಟ್ ಮೆಟಲ್ಸ್, ಅದಕ್ಕಾಗಿ ನಾವು ನೈಫಿಂದ ಅದನ್ನು ಕಟ್ ಮಾಡ್ಬೋದು. ಸೋಡಿಯಂ ಹಾಗೂ ಪೊಟ್ಯಾಷಿಯಮ್ ರೀತಿಯ ಲೋಹಗಳೇನಿದ್ದಾವೆ ಇವು ಸಾಧಾರಣವಾಗಿ ಏನು ಮೃದುವಾಗಿರುವಂತಹ ಲೋಹಗಳು, ಅಸಾಧಾರಣವಾಗಿ ಮೃದುವಾಗಿರುವಂತಹ ಲೋಹಗಳು. ಯಾಕಂದರೆ ಸಾಧಾರಣವಾಗಿ ಲೋಹಗಳು ಗಟ್ಟಿಯಾಗಿ ಇರ್ತವೆ. ಓಕೆನಾ? ಸೊ ಉತ್ತರ ಬಂದು ಸಿ. ಓಕೆ, ಚಲೋ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮೆಟಲ್ಸ್ ಆರ್ ಯೂಶಲಿ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್. ವಿಚ್ ಒನ್ ಎಕ್ಸಿಸ್ಟ್ಸ್ ಆಸ್ ಅ ಲಿಕ್ವಿಡ್ ಅಂತ ಕೇಳ್ತಿದ್ದಾರೆ. ಲೋಹಗಳು ಸಾಧಾರಣವಾಗಿ ಕೊಠಡಿಯ ಉಷ್ಣಾಂಶದಲ್ಲಿ ಏನಾಗಿರ್ತವೆ? ಘನ ವಸ್ತುಗಳಾಗಿರ್ತವೆ. ಸೊ ಯಾವ ಲೋಹ ಕೊಠಡಿಯ ಉಷ್ಣಾಂಶದಲ್ಲಿ ಏನು ಧ್ರುವೀಯ ಸ್ಥಿತಿಯಲ್ಲಿ, ದ್ರವದ ಸ್ಥಿತಿಯಲ್ಲಿ ಇರತ್ತೆ ಅಂತ ಕೇಳ್ತಿದ್ದಾರೆ. ಆಯಿತಾ ಮಕ್ಕಳೇ? ಯಾವುದು ಉತ್ತರ? ಇದನ್ನು ನಿಮ್ಮ ಏನು ಥರ್ಮೋಮೀಟರಲ್ಲಿ ಯೂಸ್ ಮಾಡ್ತೀವಿ ಈ ಮೆಟಲ್ನ. ಆಯಿತಾ, ಅಂದರೆ ಈ ತಾಪಮಾನ ಏನಿದೆ ಅದರ ಮಾಪಕ ಇರುತ್ತೆ ಅಲ್ವಾ, ಅದರಲ್ಲಿ ಬಳಕೆ ಮಾಡ್ತೀವಿ. ಡಿಜಿಟಲ್ ಅಲ್ಲ, ಹಳೆ ಕಾಲದ ಮಾಪಕದಲ್ಲಿ. ಓಕೆ, ಯಾವುದು ಆನ್ಸರ್? ಇಟ್ ಇಸ್ ಮರ್ಕ್ಯುರಿ. ಮರ್ಕ್ಯುರಿ ಪಾದರಸ ಏನಿದೆ ಇದು ಕೊಠಡಿಯ ಉಷ್ಣಾಂಶದಲ್ಲಿ ಏನಾಗಿರುತ್ತೆ? ದ್ರವದ ಸ್ಥಿತಿಯಲ್ಲಿ ಇರುತ್ತೆ, ಜಲೀಯ ಸ್ಥಿತಿಯಲ್ಲಿ ಇರುತ್ತೆ. ಓಕೆನಾ ಮಕ್ಕಳೇ? ಸೊ ದ ಆನ್ಸರ್ ಇಸ್ ಬಿ, ಮರ್ಕ್ಯುರಿ. ಇಲ್ಲಿ ಒಂದು ಕ್ವೆಶನ್ ಕೇಳ್ತೀನಿ. ವಿಚ್ ನಾನ್ ಮೆಟಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್? ಇದನ್ನು ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆ, ವಿಚ್ ನಾನ್ ಮೆಟಲ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಯಾವ ಅಲೋಹ ಕೊಠಡಿಯ ಉಷ್ಣಾಂಶದಲ್ಲಿ ಏನು ದ್ರವದ ಸ್ಥಿತಿ ಅಥವಾ ಜಲೀಯ ಸ್ಥಿತಿಯಲ್ಲಿ ಇರುತ್ತೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೇಕು. ಓಕೆ, ಚಲೋ ನೆಕ್ಸ್ಟ್ ಕ್ವೆಶನ್. ವಿಚ್ ಮೆಟಲ್ ರಿಯಾಕ್ಟ್ಸ್? ಓಕೆ, ಈಗ ಎಲ್ಲಿಗೆ ಬಂದ್ವಿ? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಿನ ಫಿಸಿಕಲ್ ಪ್ರಾಪರ್ಟೀಸ್ ಮುಗಿಸಿದ್ದೀವಿ. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಮುಗಿಸಿದ್ದೀವಿ. ಈಗ ಕೆಮಿಕಲ್ ಪ್ರಾಪರ್ಟೀಸ್ಗೆ ಹೋಗ್ತಿದ್ದೀವಿ. ಆಯಿತಾ? ಲೋಹಗಳ ಸಾಧಾರಣವಾಗಿ ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳನ್ನ ನೋಡಲಿಕ್ಕೆ ಹೋಗ್ತಿದ್ದೀವಿ. ಲೋಹ ಗಾಳಿಯೊಟ್ಟಿಗೆ, ನೀರಿನೊಟ್ಟಿಗೆ ಇನ್ನೊಂದು ಲೋಹದ
ಏನು ಲವಣದ ದ್ರಾವಣದೊಟ್ಟಿಗೆ ಇನ್ನೊಂದು ಅಲೋಹದೊಟ್ಟಿಗೆ ಎಲ್ಲ ಹೇಗೆ ಕ್ರಿಯೆನ ನಡೆಸುತ್ತೆ ಅಂತ ನೋಡಲಿಕ್ಕೆ ಹೋಗ್ತಿದ್ದೀವಿ. ಅಂದರೆ ಮೆಟಲ್ಸ್ ಏನಿದಾವೆ ಇದು ಏರ್ ಒಟ್ಟಿಗೆ, ವಾಟರ್ ಒಟ್ಟಿಗೆ, ಸಾಲ್ಟ್ ಸೊಲ್ಯೂಷನ್ ಆಫ್ ಅದರ್ ಮೆಟಲ್ಸ್ ಒಟ್ಟಿಗೆ, ಇನ್ನೊಂದು ನಾನ್ ಮೆಟಲ್ ಒಟ್ಟಿಗೆ ಎಲ್ಲ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತಿದ್ದೀವಿ. ಆ್ಯಂಡ್ ಆಫ್ ಕೋರ್ಸ್ ಆ್ಯಸಿಡ್ಸ್ ಒಟ್ಟಿಗೆ ಕೂಡ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತಿದ್ದೀವಿ. ಆಯಿತಾ? ಯಾವ ಕ್ವೆಶನ್ ಅಲ್ಲಿದ್ವಿ? ಈ ಕ್ವೆಶನ್ ಅಲ್ಲಿದ್ವಿ. ಓಕೆ, ಚಲೋ. ವಿಚ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಆ್ಯಂಡ್ ಡಸ್ ನಾಟ್ ರಸ್ಟ್ ಈಸಿಲಿ ಅಂತ ಕೇಳ್ತಿದ್ದಾರೆ. ಆಯ್ತಾ ಮಕ್ಕಳ? ಸೊ ಯಾವ ಲೋಹ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ರಕ್ಷಣಾತ್ಮಕ ಆಕ್ಸೈಡ್ ಪದರವನ್ನು ರೂಪಿಸುತ್ತದೆ ಮತ್ತು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತಾ ಯಾವುದು ಆನ್ಸರ್? ಸೋಡಿಯಂ ಅಂತೂ ಆಗೇ ಇರಲ್ಲ, ಯಾಕಂದರೆ ಸೋಡಿಯಂ ಆಕ್ಸಿಜನ್ ಒಟ್ಟಿಗೆ ತುಂಬ ವೈಲೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೋಡಿಯಂ ಉತ್ತರ ಅಲ್ಲ, ಯಾಕಂದರೆ ಸೋಡಿಯಂ ಏನಿದೆ ಇದು ಆಮ್ಲಜನಕದ ಒಟ್ಟಿಗೆ ಕ್ಷಿಪ್ರವಾಗಿ ಕ್ರಿಯೆಯನ್ನು ನಡೆಸುತ್ತೆ, ಆಕ್ಸೈಡ್ ಪದರನ ಉಂಟು ಮಾಡಲ್ಲ. ಅಲ್ಯೂಮಿನಿಯಂ ಏನಿದೆ ಇದು ರೈಟ್ ಆನ್ಸರ್. ಸೊ ಅಲ್ಯೂಮಿನಿಯಂ, ಮೆಗ್ನೀಷಿಯಮ್ ಎಲ್ಲ ಏನಿದ್ದಾವೆ, ಇವು ಪದರನ ಉಂಟು ಮಾಡ್ಕೊಳ್ಳುತ್ತೆ, ಆಕ್ಸೈಡ್ ಪದರನ ಉಂಟು ಮಾಡ್ಕೊಳ್ಳುತ್ತೆ ಹಾಗೂ ಸುಲಭವಾಗಿ ತುಕ್ಕು ಹಿಡಿಯೋದಿಲ್ಲ. ಅಲ್ಯೂಮಿನಿಯಂ, ಮೆಗ್ನೀಷಿಯಂ ರೀತಿಯ ಮೆಟಲ್ಸ್ ಏನಿದ್ದಾವೆ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಆಕ್ಸೈಡ್ ಲೇಯರ್ನ ಫಾರ್ಮ್ ಮಾಡಿಬಿಡತ್ವೆ ಹಾಗೂ ಈ ಪ್ರಾಸೆಸ್ಸಿಂದ ಅವು ಈಸಿಯಾಗಿ ರಸ್ಟ್ ಆಗಲ್ಲ. ಆಯ್ತಾ ಮಕ್ಕಳೇ? ಸೊ ದ ಆನ್ಸರ್ ಇಸ್ ಅಲ್ಯೂಮಿನಿಯಂ. Okay, chalo. Next question. A metal oxide reacts with both acids and bases to form salt and water. Which metal oxide shows this behavior? So, ಒಂದು ಲೋಹದ ಆಕ್ಸೈಡ್ ಏನಿದೆ ಇದು ಆಮ್ಲ ಹಾಗೂ ಪ್ರತ್ಯಾಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿ ಲವಣ ಮತ್ತು ನೀರನ್ನು ನೀಡುತ್ತೆ. ಈ ನಡವಳಿಕೆಯನ್ನು ತೋರಿಸುವಂತಹ ಯಾವ ಲೋಹದ ಆಕ್ಸೈಡ್ ಅಂತ ಈ 4 ಆಯ್ಕೆಗಳಲ್ಲಿ ಸರಿಯಾದದನ್ನು ನೀವು ಕಂಡು ಹಿಡಿಬೇಕು. ಆಯಿತಾ? ಯಾವುದಿದು? ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಮೆಟಲ್ ಆಕ್ಸೈಡ್ಸ್ಗೆ ಒಂದು ಟರ್ಮ್ ಇದೆ. ಏನಿದು? ದೇ ಆರ್ ಆಂಫೋಟೆರಿಕ್ ಆಕ್ಸೈಡ್ಸ್. ದೇ ಆರ್ ಆಂಫೋಟೆರಿಕ್ ಇನ್ ನೇಚರ್. ಆಂಫೋಟೆರಿಕ್ ಅಂದ್ರೇನು? ಆಸಿಡ್ ಆ್ಯಂಡ್ ಬೇಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಸಾಲ್ಟ್ ಆ್ಯಂಡ್ ವಾಟರ್ನ ನೀಡುವಂಥ ನೇಚರ್. ಅಂದರೆ ಉಭಯವರ್ತಿ ಸ್ವಭಾವ ಅಂದ್ರೇನು? ಆಮ್ಲ ಹಾಗೂ ಪ್ರತ್ಯಾಮ್ಲದ ಒಟ್ಟಿಗೆ ಕ್ರಿಯೆನ ನಡೆಸಿ ಲವಣ ಹಾಗೂ ನೀರನ್ನು ನೀಡುವಂಥ ಗುಣ. ಆಯಿತಾ ಮಕ್ಕಳೇ? ಸೊ ನಿಮ್ಮ ಪಠ್ಯಪುಸ್ತಕದಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಜಿಂಕ್ ಆಕ್ಸೈಡ್ನ ಉದಾಹರಣೆಯಾಗಿ ನೀಡಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್ನ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಆನ್ಸರ್ ಇಟ್ ಇಸ್ ಸಿ, ಅಲ್ಯೂಮಿನಿಯಂ ಆಕ್ಸೈಡ್. ಓಕೆನಾ? ಟಿನ್ ಆಕ್ಸೈಡ್ ಕೂಡ ಒಂದು ಎಕ್ಸಾಂಪಲ್ ಆಗಿ ನೀವು ಹೇಳಬಹುದು. ಓಕೆ, ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಅಂಡರ್ ಕೆರೋಸಿನ್. ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ ಸೋಡಿಯಂ ಲೋಹ ಏನಿದೆ ಇದನ್ನು ಸೀಮೆ ಎಣ್ಣೆಯಲ್ಲಿ ಯಾಕೆ ಅದ್ದಿಡಬೇಕು ಅಂತ ಕೇಳ್ತಿದ್ದಾರೆ. ಆಯಿತಾ? ಸೊ ಸೋಡಿಯಂ ಪೊಟ್ಯಾಷಿಯಂ ರೀತಿಯ ಮೆಟಲ್ಸ್ ಏನಿದ್ದಾವೆ, ದೀಸ್ ಆರ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್. ಸೊ ಇವು ವಾಟರ್ ಅಥವಾ ಆಕ್ಸಿಜನ್ ಒಟ್ಟಿಗೆಲ್ಲ ರಿಯಾಕ್ಟ್ ಮಾಡಿದಾಗ ತುಂಬಾ ಹೀಟ್ನ ಜನ್ರೇಟ್ ಮಾಡ್ತವೆ. ಇದರಿಂದ ಮೆಟಲ್ಸ್ ಕ್ಯಾನ್ ಕ್ಯಾಚ್ ಆನ್ ಫೈರ್. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ವಿ ಡಿಪ್ ಇಟ್ ಇನ್ ಕೆರೋಸಿನ್. ಸೋಡಿಯಂ ಪೊಟ್ಯಾಷಿಯಂ ರೀತಿಯ ಲೋಹಗಳೇನಿದ್ದಾವೆ ಇವು ಅತ್ಯಂತ ಕ್ರಿಯಾಶೀಲ ಲೋಹಗಳಾಗಿರ್ತವೆ ಹಾಗೂ ಇವು ಎಷ್ಟು ಕ್ಷಿಪ್ರವಾಗಿ ಕ್ರಿಯೆನ ನಡೆಸ್ತವೆ ಅಂದರೆ ಆಮ್ಲಜನಕ ನೀರಿನ ಒಟ್ಟಿಗೆ ಎಲ್ಲ ತುಂಬ ಮಟ್ಟಕ್ಕೆ ಉಷ್ಣಾಂಶನ ನೀಡ್ತವೆ, ಬಹಿರುಷ್ಣಕ ಕ್ರಿಯೆನ ನಡೆಸ್ತವೆ. ಇದರಿಂದ ಲೋಹ ಏನಿದೆ ಇದಕ್ಕೆ ಬೆಂಕಿ ಹತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಆಗದೆ ಇರಲಿ ಅಂತ ನೋಡ್ಕೊಳ್ಳಿಕ್ಕೆ ನಾವು ಸೀಮೆ ಎಣ್ಣೆಯಲ್ಲಿ ಈ ಲೋಹಗಳನ್ನ ಅದ್ದಿ ಇಡ್ತೇವೆ. ಆಯಿತಾ? ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಆಯಿತಾ ಮಕ್ಕಳ? ಇದೇನಿದೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. When calcium is added to water, it floats and moves on the surface. Why does this happen ಅಂತ ಹೇಳ್ತಿದ್ದಾರೆ. ಸೊ ಕ್ಯಾಲ್ಶಿಯಂ ಲೋಹ ಏನಿದೆ ಇದನ್ನು ನೀರಿಗೆ ಹಾಕಿದಾಗ ಇದು ತೇಲತ್ತೆ ನೀರಿನಲ್ಲಿ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಆಯಿತಾ ಮಕ್ಕಳೇ? ಸೊ ಕ್ಯಾಲ್ಶಿಯಂ ಲೋಹನ ನೀರಿಗೆ ಹಾಕಿದಾಗ ನಮಗೆ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಪಾಸ್ ಮಾಡಿ ವಿಡಿಯೋನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಂದರೆ ಕ್ಯಾಲ್ಶಿಯಂ ಮೆಟಲ್ನ ವಾಟರಿಗೆ ಹಾಕಿದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಆಯಿತಾ? ಮಾಡಿದ್ರಾ? ಓಕೆನಾ? ಮುಂದುವರ್ಬೋದಾ?
ಓಕೆ, ಸೂಪರ್. ಸೊ ಹೈಡ್ರೋಜನ್ ಗ್ಯಾಸ್ ಏನಿದೆ ರಿಲೀಸ್ ಆಗತ್ತೆ, ಹೈಡ್ರೋಜನ್ ಅನಿಲ ಏನಿದೆ ಇದು ಬಿಡುಗಡೆ ಆಗತ್ತೆ. ಸೊ ನೀರಿಗೆ ಹಾಕಿದಂತಹ ಲೋಹದ ಸುತ್ತ ಈ ಹೈಡ್ರೋಜನ್ ಅನಿಲ ಏನಿದೆ ಗುಳ್ಳೆಗಳ ರೀತಿ ಕುತ್ಕೊಂಡ್ಬಿಡತ್ತೆ, ಆಯ್ತಾ. ಸೊ ಇದರಿಂದ ಈ ಲೋಹ ಏನಿದೆ ಮೇಲ್ಮೈಯಲ್ಲಿ ತೇಲಲಿಕ್ಕೆ ಶುರುವಾಗುತ್ತೆ. ಓಕೆನಾ ಮಕ್ಕಳೇ, ಈ ಹೈಡ್ರೋಜನ್ ಗ್ಯಾಸ್ ಏನು ರಿಲೀಸ್ ಆಗುತ್ತೆ ಅಪಾನ್ ರಿಯಾಕ್ಷನ್ ಆಫ್ ಕ್ಯಾಲ್ಶಿಯಂ ಅಂಡ್ ವಾಟರ್, ಈ ಹೈಡ್ರೋಜನ್ ಗ್ಯಾಸ್ ಆ ಮೆಟಲಿನ ಸುತ್ತ ಬಬಲ್ಸ್ ಆಗಿ ಕುತ್ಕೊಂಡ್ಬಿಡತ್ತೆ. ಆಗ ಆ ಮೆಟಲ್ ಏನಿದೆ ಲೈಟ್ ಆಗುತ್ತೆ ಆ್ಯಂಡ್ ಸರ್ಫೇಸ್, ವಾಟರ್ ಸರ್ಫೇಸ್ ಮೇಲೆ ಫ್ಲೋಟ್ ಮಾಡಲಿಕ್ಕೆ ಶುರು ಮಾಡುತ್ತೆ, ಆಯಿತಾ. ಎಸ್, ಸೊ ದಿಸ್ ಇಸ್ ದ ಆನ್ಸರ್. ಇದು ಮೆಗ್ನೀಷಿಯಂ ಮೆಟಲ್ ಅಲ್ಲೂ ಕೂಡ ಇದೇ ಆಗತ್ತೆ, ಮೆಗ್ನೀಷಿಯಂ ಲೋಹದಲ್ಲಿ ಸಹ ಇದಾಗತ್ತೆ, ಆಯ್ತಾ ಮಕ್ಕಳೇ. ಸೊ ಸರಿಯಾದ ಉತ್ತರ ಯಾವುದು? ಬಿ ಇಸ್ ದ ರೈಟ್ ಆಪ್ಷನ್. ಓಕೆನಾ. ಓಕೆ, ನೆಕ್ಸ್ಟ್ ಕ್ವೆಶನ್. ಕಾಪರ್ ಡಸ್ ನಾಟ್ ಡಿಸ್ಪ್ಲೇ ಜಿಂಕ್ ಫ್ರಮ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ಡಸ್ ನಾಟ್ ಡಿಸ್ಪ್ಲೇ ಜಿಂಕ್ ಫ್ರಮ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್. ಸತು ಏನಿದೆ ಅಲ್ಲ, ತಾಮ್ರ ಏನಿದೆ ಇದು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತುನ ಸ್ಥಾನಪಲ್ಲಟಗೊಳಿಸೋಲ್ಲ, ಆಯ್ತಾ ಮಕ್ಕಳ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಇದನ್ನು ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು? ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿಲ್ಲ ಅಂದರೆ ನಿಮ್ಮ ಪ್ರಜ್ವಲ್ ಸರ್ ಏನಿದ್ದಾರೆ ರಿಯಾಕ್ಟಿವಿಟಿ ಸೀರೀಸ್ಗೆ ನಿಮಾನಿಕ್ ಮಾಡಿ ವಿಡಿಯೋನ ಹಾಕಿದ್ದಾರೆ. ನೀವು ಡೆಫಿನೆಟ್ಲಿ ಏನು ಪ್ಲೀಸ್ ಡೋಂಟ್ ಕಾಲ್ ಮಿ ಅ ಕೇರ್ಲೆಸ್ ಝೀಬ್ರಾ ಅದನ್ನು ಯೂಸ್ ಮಾಡ್ಬೋದು. ಕನ್ನಡದಲ್ಲಿ ನಿಮಾನಿಕ್ ಬೇಕು, ಕನ್ನಡದಲ್ಲಿ ಕ್ರಿಯಾಶೀಲ ಸರಣಿ ಬಗ್ಗೆ ಪ್ರಜ್ವಲ್ ಸರ್ ಅವರು ವಿಡಿಯೋನ ಮಾಡಿದ್ದಾರೆ. ಈ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ. ಸೊ ಈ ವಿಡಿಯೋನ ಕಲ್ತ್ಕೋಬೇಕು, ಆಯಿತಾ ಮಕ್ಕಳೇ. ಸೊ ಇದ್ರಲ್ಲಿ ನಿಮ್ಗೆ ಏನು ಗೊತ್ತಿದ್ರೆ ಉತ್ತರನ ಬರಿಬೋದು ಅಂದರೆ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸತು ಏನಿದೆ ಇದಕ್ಕೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲತೆ ಇದೆ. ಸೊ ತಾಮ್ರಕ್ಕೆ ಸತುನ ಸ್ಥಾನಪಲ್ಲಟಗೊಳಿಸಲಿಕ್ಕೆ ಆಗೋದಿಲ್ಲ. ಕಾಪರ್ ಕೆನ್ ನಾಟ್ ಡಿಸ್ಪ್ಲೇ ಜಿಂಕ್ ಫ್ರಮ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಆರ್ ಎನಿ ಕಂಪೌಂಡ್ ಆಫ್ ಜಿಂಕ್. ಓಕೆನಾ. ಸೊ ಆನ್ಸರ್ ಏನು? ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದೆನ್ ಜಿಂಕ್. ಸೊ ಬಿ ಇಸ್ ದ ರೈಟ್ ಆಪ್ಷನ್. ತಾಮ್ರ ಏನಿದೆ ಸತುವಿಗಿನ್ನ ಕಡಿಮೆ ಕ್ರಿಯಾಶೀಲತೆ ಇರುವಂಥ ಒಂದು ಲೋಹ. ಓಕೆ, ಚಲೋ ನೆಕ್ಸ್ಟ್ ಕ್ವೆಶನ್. ಸೋಡಿಯಂ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಫಾರ್ಮ್ ಸೋಡಿಯಂ ಕ್ಲೋರೈಡ್. ಓಕೆ, ಸೊ ಇದು ಯಾವ ಟಾಪಿಕ್ ಮಕ್ಕಳ? ನಿಮ್ಮದು ಅಯಾನಿಕ್ ಕಂಪೌಂಡ್ಸ್ ಅನ್ನೋ ಟಾಪಿಕ್ಕು. ಯಾವ ಕ್ವೆಶನ್ ಇದು? 10th ಕ್ವೆಶನ್. ಸೊ ಇಲ್ಲಿ ನೋಡೋಣ. ಎಸ್, ಫಾರ್ಮೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಈಗ ಕೆಮಿಕಲ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಮುಗ್ದಿದೆ. ವಿ ಹ್ಯಾವ್ ಕಮ್ ಟು ಫಾರ್ಮೇಷನ್ ಆಫ್ ಅಯಾನಿಕ್ ಕಂಪೌಂಡ್ಸ್, ಆಯಿತಾ. ಅಂದರೆ ಫಾರ್ಮೇಷನ್ ಆ್ಯಂಡ್ ಪ್ರಾಪರ್ಟೀಸ್, ಅಯಾನಿಕ್ ಸಂಯುಕ್ತಗಳ ರಚನೆ ಮತ್ತು ಗುಣಲಕ್ಷಣಗಳು ಅನ್ನೋ ಈ ಭಾಗಕ್ಕೆ ಬಂದಿದ್ದೀವಿ ನಾವು. 10ನೇ ಪ್ರಶ್ನೆನ ನೋಡೋಣ. ಎಸ್, ಉತ್ತರ ನೋಡಿದರೆ ಕಾಣಿಸಿದ್ರೆ ಉತ್ತರ ಗೊತ್ತಿಲ್ಲದಿರೋರಂಗೆ ಆನ್ಸರ್ ಮಾಡಬೇಕು. ಓಕೆ, ಸೋಡಿಯಂ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಫಾರ್ಮ್ ಸೋಡಿಯಂ ಕ್ಲೋರೈಡ್. ವಿಚ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಬಾಂಡಿಂಗ್ ಇನ್ ಸೋಡಿಯಂ ಕ್ಲೋರೈಡ್? ಸೊ ಸೋಡಿಯಂ ಏನಿದೆ, ಸೋಡಿಯಂ ಲೋಹ, ಕ್ಲೋರಿನ್ ಅಲೋಹದೊಟ್ಟಿಗೆ ಒಂದು ಕ್ರಿಯೆನ ನಡೆಸಿ ಅನ್ಲಿಕ್ಕಾಗಲ್ಲ, ಬಂಧನ ಉಂಟು ಮಾಡಿಕೊಂಡು ಸಂಯುಕ್ತನ ಉಂಟು ಮಾಡುತ್ತೆ, ಆಯಿತಾ. ಸೊ ಸೋಡಿಯಂ ಕ್ಲೋರೈಡ್ನಲ್ಲಿ ಬಂಧವನ್ನು ಯಾವ ಹೇಳಿಕೆ ಸರಿಯಾಗಿ ವಿವರಿಸುತ್ತೆ ಅಂತ ಕೇಳ್ತಿದ್ದಾರೆ, ಆಯಿತಾ. ಸ್ವಲ್ಪ ಜಾಸ್ತಿ ಜಾಗ ಬೇಕು ನನಗೆ. ಇಲ್ಲಿಗೆ ಹೋಗೋಣ. ಕಡಿಮೆ ಜಾಗ ಇರುವಂಥ. ಓಕೆ, ಇಲ್ಲಿ ಬರಿಬೋದು. ಓಕೆ, ಚಲೋ. ಇಲ್ಲಿ ಸೋಡಿಯಂ ಏನಿದೆ ಇದು ಒಂದು ಎಲೆಕ್ಟ್ರಾನ್ನ, ಇದರ ಏನು ಗೊತ್ತಿರಬೇಕು ನಿಮಗೆ? ಇದರ ಎಲೆಕ್ಟ್ರಾನಿಕ್ ಅಟಾಮಿಕ್ ನಂಬರ್ ಗೊತ್ತಿರಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮಾಡೋಕ್ಕೆ ಬರಬೇಕು, ಆಯಿತಾ. ಅಂದರೆ ಅಯಾನಿಕ್ ಸಂಯುಕ್ತಗಳನ್ನ ರಚನೆನ ತೋರಿಸ್ಬೇಕು ಅಂದರೆ ನಿಮಗೆ ಪರಮಾಣು ಸಂಖ್ಯೆ ಗೊತ್ತಿರಬೇಕು, ಲೋಹ ಹಾಗೂ ಅಲೋಹದ ಪರಮಾಣು ಸಂಖ್ಯೆ ಗೊತ್ತಿರಬೇಕು, ಎಲೆಕ್ಟ್ರಾನಿಕ್ ವಿನ್ಯಾಸ ಗೊತ್ತಿರಬೇಕು, ಎಲೆಕ್ಟ್ರಾನ್ ಚುಕ್ಕಿ ರಚನೆನ ತೋರಿಸ್ಲಿಕ್ಕೆ ಗೊತ್ತಿರಬೇಕು. ಸೊ ಸೋಡಿಯಂ ಏನಿದೆ ಇದರಲ್ಲಿ 1 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಸೋಡಿಯಂ ಹ್ಯಾಸ್ 1 ವೇಲೆನ್ಸ್ ಎಲೆಕ್ಟ್ರಾನ್. ಸೋಡಿಯಂ ಹತ್ರ 1 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಕ್ಲೋರಿನ್ ಹತ್ರ 7 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಯಾಕಂದರೆ ಸೋಡಿಯಮಿನ ಅಟಾಮಿಕ್ ನಂಬರ್ ಇಸ್ 11. ಅಂದರೆ ಸೋಡಿಯಮಿನ ಪರಮಾಣು ಸಂಖ್ಯೆ 11 ಆಗಿರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1 ಆಗಿರುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಿದೆ 2,8,1 ಇರುತ್ತೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ಲಿ ತೋರಿಸ್ತೀರಾ, ವೇಲೆನ್ಸ್ ಎಲೆಕ್ಟ್ರಾನ್ನ ಮಾತ್ರ ಎಲೆಕ್ಟ್ರಾನ್ ಚುಕ್ಕಿ ರಚನೆಯಲ್ಲಿ ತೋರಿಸ್ತೀರಾ. ಅದೇ ರೀತಿ ಕ್ಲೋರಿನ್ ಏನಿದೆ ಇದರ ಪರಮಾಣು ಸಂಖ್ಯೆ ಅಟಾಮಿಕ್ ನಂಬರ್ 17 ಆಗಿರುತ್ತೆ.
ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ ಏನಿದೆ 2,8,7 ಆಗಿರುತ್ತೆ. ಹಾಗೂ 7ನ ಮಾತ್ರ ಚುಕ್ಕಿ ರಚನೆಯಲ್ಲಿ ತೋರಿಸ್ತೀರಾ. 7 ವೇಲೆನ್ಸ್ ಎಲೆಕ್ಟ್ರಾನ್ನ ಮಾತ್ರ ಎಲೆಕ್ಟ್ರಾನ್ ಡಾಟ್ ಕಾನ್ಫಿಗರೇಷನಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ಲಿ ತೋರಿಸ್ತೀರಾ. ಈಗ ಸೋಡಿಯಂ ಏನಿದೆ ಈ ಎಲೆಕ್ಟ್ರಾನ್ನ ಕಳ್ಕೊಳ್ಳುತ್ತೆ ಹಾಗೂ ಇದೇ ಎಲೆಕ್ಟ್ರಾನ್ನ ಕ್ಲೋರಿನ್ ಪಡ್ಕೊಳ್ಳುತ್ತೆ. ಸೋಡಿಯಂ ಕಳ್ಕೊತಿರುವಂಥ ಎಲೆಕ್ಟ್ರಾನ್ನ ಕ್ಲೋರಿನ್ ಪಡ್ಕೊಳ್ಳುತ್ತೆ ಹಾಗೂ ಸೋಡಿಯಂ ಕ್ಲೋರೈಡಿನ ರಚನೆ ಮಾಡುತ್ತೆ. ಆಯ್ತಾ ಮಕ್ಕಳ? ಸೋಡಿಯಂ ಕ್ಲೋರೈಡ್ ಏನಿದೆ ಇದರ ರಚನೆನ ಮಾಡುತ್ತೆ. ಓಕೆ, ಸೊ ಹೇಗೆ ತೋರಿಸ್ಬೇಕು ಕಂಪೌಂಡ್ನ? ಸೋಡಿಯಂ ಹತ್ರ ಎಲೆಕ್ಟ್ರಾನ್ ತೋರಿಸ್ಬಾರ್ದು, ಬಿಕಾಸ್ ಸೋಡಿಯಂ ಎಲೆಕ್ಟ್ರಾನ್ನ ಕಳ್ಕೊಂಡಿದೆ. ಕ್ಲೋರಿನ್ ಹತ್ರ ಫಸ್ಟೇ ಇದ್ದಿದ್ದಂಥ 7 ಎಲೆಕ್ಟ್ರಾನು ಹಾಗೂ ಸೋಡಿಯಮಿಂದ ಬರ್ತಿರುವಂತಹ 1 ಎಲೆಕ್ಟ್ರಾನ್ನ ತೋರಿಸ್ಬೇಕು ಹಾಗೂ 1 ನೆಗೆಟಿವ್ ಚಾರ್ಜ್ ಅಂತ ತೋರಿಸ್ಬೇಕು. ಆಯಿತಾ? ಸೊ ಈ ರೀತಿ ಸೋಡಿಯಂ ಕ್ಲೋರೈಡಿನ ರಚನೆ ಆಗುತ್ತೆ. ಈಗ ಉತ್ತರ ಏನು ಅಂತ ನೋಡೋಣ. ಎಸ್, ಸೊ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಈಕ್ವಲಿ, ಡೆಫಿನೆಟ್ಲಿ ಶೇರಿಂಗ್ ಆಗ್ತಿಲ್ಲ, ಹಂಚಿಕೆ ಆಗ್ತಿಲ್ಲ ಎಲೆಕ್ಟ್ರಾನ್ನದ್ದು. ಸೊ ಉತ್ತರ ಇದಲ್ಲ. ಓಕೆ, ಸೋಡಿಯಂ ಲೂಸಸ್ 1 electron to form Na+, ಕ್ಲೋರಿನ್ ಗೇನ್ಸ್ 1 electron to form Cl-. ಸೋಡಿಯಂ ಏನಿದೆ 1 ಎಲೆಕ್ಟ್ರಾನ್ನ ಕಳೆದುಕೊಂಡು Na+ ಆಗುತ್ತೆ, ಕ್ಯಾಟಯಾನ್ನ ರೂಪಿಸುತ್ತೆ. ಕ್ಲೋರಿನ್ 1 ಎಲೆಕ್ಟ್ರಾನ್ನ ಪಡೆದುಕೊಂಡು ಕ್ಲೋರಿನ್ ಆನಯಾನನ್ನು ರೂಪಿಸುತ್ತೆ. ಅಂದರೆ ಸೋಡಿಯಂ ಧನ ಆವೇಶದ ಅಯಾನ್ನ ಉಂಟು ಮಾಡುತ್ತೆ, ಕ್ಲೋರಿನ್ ಋಣ ಆವೇಶದ ಅಯಾನ್ನ ಉಂಟು ಮಾಡುತ್ತೆ. ಸೊ ಯಾವುದು ಕರೆಕ್ಟು? ದಿಸ್ ಇಸ್ ಡೆಫಿನೆಟ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಟು. 2ನೇ ಆಯ್ಕೆ ಸರಿಯಾಗಿರುತ್ತೆ. ಬೇರೆ ಆಯ್ಕೆಗಳನ್ನ ನೋಡ್ಬೇಕು. ಯಾವತ್ತಿದ್ರೂ ಆನ್ಸರ್ ಮಾಡಬೇಕಾದ್ರೆ ನಿಮಗೆ ಸೆಕೆಂಡ್ ಆಪ್ಷನ್ನೇ ಕರೆಕ್ಟ್ ಬಿಡ್ತು ಅನ್ನೋ ಏನು ರೀಸನಿಗೆ ಬೇರೆ ಆಪ್ಷನ್ನ ನೋಡದೆ ಇರೋಕ್ಕೆ ಹೋಗಬೇಡಿ. ಓಕೆ, ದಯವಿಟ್ಟು ಬೇರೆ ಆಪ್ಷನ್ಸ್ನ ನೋಡಿ. ಎಲ್ಲ ಆಯ್ಕೆಗಳನ್ನ ಓದಿದ ಮೇಲೆ ಉತ್ತರನ ನೀಡಬೇಕು. ಓಕೆ, ದ ಆಟಮ್ಸ್ ಫ್ಯೂಸ್ ಟು ಫಾರ್ಮ್ ಅ ಸಿಂಗಲ್ ಮಾಲಿಕ್ಯೂಲ್, ಇದು ನಿಜ ಅಲ್ಲ. ಅಲ್ಲಿ ಮಾಲಿಕ್ಯೂಲ್ ಫಾರ್ಮ್ ಆಗ್ತಿಲ್ಲ, ಕಂಪೌಂಡ್ ಫಾರ್ಮ್ ಆಗ್ತಿದೆ. ಓಕೆನಾ ಮಕ್ಕಳ? ಓಕೆನಾ? ಅಂದರೆ ಪರಮಾಣುಗಳು ಒಂದೇ ಅಣುವನ್ನು ರೂಪಿಸುತ್ತೆ ಅನ್ನೋದು ತಪ್ಪು ವಿಚಾರ. ಯಾಕಂದರೆ ಇಲ್ಲಿ ಅಣು ಸೃಷ್ಟಿ ಆಗ್ತಿಲ್ಲ, ಸಂಯುಕ್ತ ಸೃಷ್ಟಿ ಆಗ್ತಿದೆ. ಆಯಿತಾ? ಓಕೆ, ಸೊ ದೇರ್ ಇಸ್ ನೋ ಟ್ರಾನ್ಸ್ಫರ್ ಆರ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ದಿಸ್ ಇಸ್ ನಾಟ್ ಟ್ರೂ, ದಿಸ್ ಇಸ್ ಆಲ್ಸೋ ರಾಂಗ್. ಅಂದರೆ ಎಲೆಕ್ಟ್ರಾನ್ಗಳ ವರ್ಗಾವಣೆ ಅಥವಾ ಹಂಚಿಕೆ ಇಲ್ಲ ಅನ್ನೋದು ತಪ್ಪು, ಇದು ತಪ್ಪು ಆಯ್ಕೆ ಆಗಿರುತ್ತೆ. ಸೊ ಸರಿಯಾದ ಆಯ್ಕೆ ಯಾವುದು? ಬಿ ಏನಿದೆ ಸರಿಯಾದ ಆಯ್ಕೆ ಆಗಿರುತ್ತೆ. ಓಕೆ ಓಕೆ, ಚಲೋ ನೆಕ್ಸ್ಟ್ ಕ್ವೆಶನ್. ಇದು ಅಯಾನಿಕ್ ಕಂಪೌಂಡಿನ ಪ್ರಾಪರ್ಟಿ ಬಗ್ಗೆ ಇರುವಂಥ ಕ್ವೆಶನ್. ವೈ ಡು ಅಯಾನಿಕ್ ಕಂಪೌಂಡ್ಸ್ ಲೈಕ್ ಸೋಡಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಆಕ್ಸೈಡ್ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್? ಅಂದರೆ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ರೀತಿಯ ಅಯಾನಿಕ್ ಸಂಯುಕ್ತಗಳೇನಿರ್ತವೆ ಇದಕ್ಕೆ ಹೆಚ್ಚು ಕರಗುವ ಹಾಗೂ ಕುದಿಯುವ ಬಿಂದುಗಳು ಇರುತ್ತೆ. ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಸೋಡಿಯಂ ಅಯಾನಿಕ್ ಕಂಪೌಂಡ್ಸಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ನಡುವೆ ಒಂದು ಪರ್ಟಿಕ್ಯುಲರ್ ಫೋರ್ಸ್ ಇರುತ್ತೆ. ಯಾವುದದು? ಇಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ಇದನ್ನು ನಾವು ಸ್ಥಾಯಿ ವಿದ್ಯುತ್ ಆಕರ್ಷಣೆಯ ಬಲ ಅಂತ ಕರಿತೀವಿ. ಆಯಿತಾ? ಧನ ಹಾಗೂ ಋಣ ಆವೇಶದ ಅಯಾನಿನ ನಡುವೆ ಈ ಬಲ ಇರುತ್ತೆ ಹಾಗೂ ಈ ಬಲ ಅತಿ ಹೆಚ್ಚು ಏನು ಬಲವಂತವಾಗಿರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ಆಯಿತಾ? ಸೊ ದೀಸ್ ಫೋರ್ಸಸ್ ಆರ್ ವೆರಿ ಸ್ಟ್ರಾಂಗ್. ಸೊ ಈ ಬಾಂಡ್ಸ್ನ ಬ್ರೇಕ್ ಮಾಡಬೇಕು ಅಂದರೆ ತುಂಬಾ ಎನರ್ಜಿ ಬೇಕಾಗುತ್ತೆ, ತುಂಬಾ ಎನರ್ಜಿ ಬೇಕಾಗುತ್ತೆ, ಹೆಚ್ಚು ಶಕ್ತಿ ಬೇಕಾಗುತ್ತೆ ಈ ಬಲಗಳನ್ನ ಮುರಿಲಿಕ್ಕೆ, ಬಂಧಗಳನ್ನ ಮುರಿಲಿಕ್ಕೆ. ಆಯಿತಾ ಮಕ್ಕಳೇ? ಸೊ ಏನು ಆನ್ಸರ್ ಯಾವುದಾಗಿರುತ್ತೆ? ದೇ ಹ್ಯಾವ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್. ವಿರುದ್ಧ ಆವೇಶದ ಅಯಾನುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ ಆಕರ್ಷಣೆಯ ಬಲವನ್ನು ಹೊಂದಿರುತ್ತೆ. ಆಯಿತಾ? ಸೊ ಬಿ ಸರಿಯಾದ ಉತ್ತರ. ಎಲ್ಲದು ಬಿನೇ ಬರ್ತಿದೆ ಅಲ್ಲ ಸೋ ಫಾರ್. ಓಕೆ, ಚಲೋ ನೆಕ್ಸ್ಟ್ ಕ್ವೆಶನ್. Which of the following explains why solid sodium chloride cannot conduct electricity but molten sodium chloride can? ಘನ ಸೋಡಿಯಂ ಕ್ಲೋರೈಡ್ ವಿದ್ಯುತ್ ವಾಹಕವಾಗಲು ಸಾಧ್ಯವಿಲ್ಲ, ಆದರೆ ಕರಗಿದ ಸೋಡಿಯಂ ಕ್ಲೋರೈಡ್ ವಾಹಕವಾಗಲು ಸಾಧ್ಯವಿದೆ ಎಂಬುದನ್ನು ಕೆಳಗಿನವುಗಳಲ್ಲಿ ಯಾವುದು ವಿವರಿಸುತ್ತದೆ? ಸೊ ಸಾಲಿಡ್ ಸೋಡಿಯಂ ಕ್ಲೋರೈಡಲ್ಲಿ ಅಯಾನ್ಸ್ ಫ್ರೀ ಆಗಿ ಇರೋದಿಲ್ಲ, ಅಯಾನ್ಸ್ ಫ್ರೀ ಆಗಿ ಇರೋದಿಲ್ಲ. ಆಯಿತಾ? ಆ್ಯಂಡ್ ಎಲೆಕ್ಟ್ರಿಸಿಟಿ ಮೂವ್ ಆಗಬೇಕು, ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು ಅಂದರೆ ಫ್ರೀ ಅಯಾನ್ಸ್ ಬೇಕೇ ಬೇಕು. ಸೊ ಸಾಲಿಡ್ ಸೋಡಿಯಂ ಕ್ಲೋರೈಡ್ ಎಲೆಕ್ಟ್ರಿಸಿಟಿನ
ಏನು ಕಂಡಕ್ಟ್ ಮಾಡಲ್ಲ. ಘನ ಸೋಡಿಯಂ ಕ್ಲೋರೈಡಿನಲ್ಲಿ ಮುಕ್ತ ಅಯಾನುಗಳು ಇರೋದಿಲ್ಲ ಆಯ್ತಾ ಮಕ್ಕಳ. ಸೊ ಘನ ಸೋಡಿಯಂ ಕ್ಲೋರೈಡ್ ಏನಿದೆ ವಿದ್ಯುತ್ತಿನ ವಹನೆನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮಾಲ್ಟನ್ ಸೋಡಿಯಂ ಕ್ಲೋರೈಡಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಬ್ರೇಕ್ ಆಗಿರುತ್ತೆ. ಬಿಕಾಸ್ ಹೀಟ್ ಮಾಡಬೇಕಾದ್ರೆ ನಾವು ತುಂಬ ಎನರ್ಜಿ ಕೊಟ್ಟಿರ್ತೀವಿ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಬ್ರೇಕ್ ಆಗಿರುತ್ತೆ ಹಾಗೂ ಸೋಡಿಯಂ ಆ್ಯಂಡ್ ಕ್ಲೋರೈಡ್ ಅಯಾನ್ಸ್ ಏನು ಫ್ರೀ ಸ್ಟೇಟಲ್ಲಿ ಇರುತ್ತೆ ಆಯಿತಾ. ಸೊ ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆಯಿತಾ ಮಕ್ಕಳೇ. ಅಂದರೆ ಏನು ನಮ್ಮ ದ್ರವಿಸಿದ ಜಲೀಯ ಅನ್ಲಿಕ್ಕಾಗಲ್ಲ, ದ್ರವಿಸಿದ ಸೋಡಿಯಂ ಕ್ಲೋರೈಡ್, ಕರಗಿದ ಸೋಡಿಯಂ ಕ್ಲೋರೈಡ್ ಏನಿದೆ ಇದರಲ್ಲಿ ದ್ರವಿಸಿದ ಅನ್ಬೋದು, ಕರಗಿದ ಅಷ್ಟು ಸರಿ ಹೋಗಲ್ಲ. ದ್ರವಿಸಿದ ಸೋಡಿಯಂ ಕ್ಲೋರೈಡಿನಲ್ಲಿ ಏನು ಬಂಧಗಳು, ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಂಧಗಳೇನಿದ್ದಾವೆ ಇವು ಮುರಿದಿರ್ತವೆ ಹಾಗೂ ಸೋಡಿಯಂ ಹಾಗೂ ಕ್ಲೋರೈಡ್ ಅಯಾನ್ಗಳೇನಿದ್ದಾವೆ ಇವು ಮುಕ್ತ ಸ್ಥಿತಿಯಲ್ಲಿ ಇರ್ತವೆ ಆಯಿತಾ. ಸೊ ವಿದ್ಯುತ್ ವಹನೆ ಸುಲಭವಾಗಿ ನಡೆಯುತ್ತೆ. ಯಾಕೆ ಕರಗಿದ ಆಗಲ್ಲ ಅಂದರೆ ಕರಗಿದ ಅಂದಾಗ ನೀವು ಏನು ಅನ್ಕೋತೀರಾ, ಸೋಡಿಯಂ ಕ್ಲೋರೈಡ್ ಉಪ್ಪು ಏನಿದೆ ಇದನ್ನ ನೀರಿಗೆ ಹಾಕಿರ್ತೀವಿ ಅನ್ಕೋತೀರಾ. ನಾವು ಅದರ ಬಗ್ಗೆ ಮಾತಾಡ್ತಿಲ್ಲ. ಈಗ ಸೋಡಿಯಂ ಕ್ಲೋರೈಡಿಗೆ ಉಷ್ಣನ ನೀಡಿ ಬಿಸಿ ಮಾಡಿರ್ತೀವಿ. ಆ ರೀತಿಯ ಸೋಡಿಯಂ ಕ್ಲೋರೈಡ್ ಏನಿದೆ ಅದನ್ನ ದ್ರವಿಸಿದ ಸೋಡಿಯಂ ಕ್ಲೋರೈಡ್ ಅಂತ ಪರಿಗಣಿಸ್ಬೋದು. ಆದರೆ ಜಲೀಯ ಸೋಡಿಯಂ ಕ್ಲೋರೈಡ್ ಸಹ ಏನು ವಿದ್ಯುತ್ ವಹನೆಯನ್ನು ಮಾಡುತ್ತೆ. ಓಕೆ, ಸೋಡಿಯಂ ಕ್ಲೋರೈಡನ್ನ ಸೊಲ್ಯೂಷನ್ ಆ್ಯಂಡ್ ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಕೂಡ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂದರೆ ವಾಟರಿಗೆ ನೀವು ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡಿರ್ತೀರ. ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಅಂದರೆ ಹೀಟ್ ಮಾಡಿ ನೀವು ಸಾಲ್ಟ್ ಏನಿದೆ ಅದನ್ನು ಮೆಲ್ಟ್ ಮಾಡಿರ್ತೀರ ಆಯಿತಾ ಮಕ್ಕಳೇ. ಓಕೆ ಚಲೋ. ಸೊ ಆನ್ಸರ್ ಏನು, ions in sodium chloride are fixed in lattice and cannot move. ಓಕೆನಾ. ಸೊ ನೆಕ್ಸ್ಟ್ ಏನಂತಿದೆ ಅಂದರೆ ಘನ ಸೋಡಿಯಂ ಕ್ಲೋರೈಡ್ನಲ್ಲಿರುವ ಅಯಾನುಗಳು ರಚನೆಯಲ್ಲಿ ಸ್ಥಿರವಾಗಿರುತ್ತವೆ ಮತ್ತು ಚಲಿಸಲು ಸಾಧ್ಯವಿಲ್ಲ. ಇದು ಸರಿಯಾದ ಉತ್ತರ ಆಯಿತಾ. ಸೊ ಸೋಡಿಯಂ ಕ್ಲೋರೈಡಿನ ಅಯಾನುಗಳು ಚಲನೆಯಲ್ಲಿರೋದಿಲ್ಲ, ಅದರ ಎರಡರ ನಡುವೆ ಬಂಧ ಇರುತ್ತೆ. ಇದು ಸರಿಯಾದ ಉತ್ತರ. ಬೇರೆ ಆಯ್ಕೆನ ನೋಡೋಣ. ಸೋಡಿಯಂ ಕ್ಲೋರೈಡ್ ಹ್ಯಾಸ್ ನೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ಸಾಲಿಡ್ ಫಾರ್ಮ್. ಇದು ನಿಜ ಅಲ್ಲ, ಚಾರ್ಜ್ಡ್ ಪಾರ್ಟಿಕಲ್ಸ್ ಡೆಫಿನೆಟ್ಲಿ ಇರುತ್ತೆ. ಘನ ರೂಪದಲ್ಲಿ ಸೋಡಿಯಂ ಕ್ಲೋರೈಡ್ ಯಾವುದೇ ಅಯಾನುಗಳನ್ನು ಹೊಂದಿರುವುದಿಲ್ಲ. ಇದು ಸರಿಯಾದ ಆಯ್ಕೆ ಅಲ್ಲ, ಯಾಕಂದರೆ ಅಯಾನುಗಳು ಇದ್ದೇ ಇರುತ್ತೆ, ಆದರೆ ಇನ್ನು ರಚನೆಯಲ್ಲಿ ಸ್ಥಿರವಾಗಿರುತ್ತೆ ಅಷ್ಟೇ ಆಯಿತಾ. ಸಾಲಿಡ್ ಸೋಡಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಎಲೆಕ್ಟ್ರಿಸಿಟಿ ಟು ಫಾರ್ಮ್ ವಾಟರ್. ದಿಸ್ ಇಸ್ ನಾಟ್ ಅಟ್ ಆಲ್ ರೈಟ್. ಘನ ಸೋಡಿಯಂ ಕ್ಲೋರೈಡ್ ವಿದ್ಯುತ್ ಜೊತೆ ಪ್ರತಿಕ್ರಿಯಿಸಿ ನೀರನ್ನು ರೂಪಿಸುತ್ತದೆ ಅನ್ನೋದು ತಪ್ಪು ಆಯ್ಕೆ. ಮಾಲ್ಟನ್ ಸೋಡಿಯಂ ಕ್ಲೋರೈಡ್ ಕಂಟೇನ್ಸ್ ಫ್ರೀ ಎಲೆಕ್ಟ್ರಾನ್ಸ್ ಅಂತಿದ್ದಾರೆ, ಇದು ತಪ್ಪು. ಸೊ ಇಲ್ಲಿ ನೀವು ಏನು ಕನ್ಫ್ಯೂಸ್ ಆಗಬಾರ್ದು. ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ಫ್ರೀ ಅಯಾನ್ಸ್ ಇರುತ್ತೆ. ಬಿಕಾಸ್ ಎಲೆಕ್ಟ್ರಾನ್ ಏನಿದೆ ಕ್ಲೋರಿನ್ ಸ್ಟ್ರಕ್ಚರಲ್ಲಿ ಎಲೆಕ್ಟ್ರಾನ್ ಹಿಡ್ಕೊಂಡ್ಬಿಟ್ಟಿರುತ್ತೆ ಆಯಿತಾ. ಕ್ಲೋರಿನ್ ಆಟಮ್ ಎಲೆಕ್ಟ್ರಾನ್ನ ಹಿಡ್ಕೊಂಡಿರುತ್ತೆ. ಸೊ ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಓಕೆನಾ ಮಕ್ಕಳೇ. ಮುಕ್ತ ಎಲೆಕ್ಟ್ರಾನ್ಗಳು ಇರೋದಿಲ್ಲ, ಮುಕ್ತ ಅಯಾನುಗಳು ಇರುತ್ತೆ. ಯಾಕಂದರೆ ಕ್ಲೋರಿನ್ ಏನಿದೆ ಸೋಡಿಯಂ ಕೊಡ್ತಿರುವಂಥ ಎಲೆಕ್ಟ್ರಾನ್ನ ಹಿಡಿದಿಟ್ಕೊಂಡಿರುತ್ತೆ. ಓಕೆ, ಸೊ ಮುಕ್ತ ಎಲೆಕ್ಟ್ರಾನ್ಗಳು ಇರೋದಿಲ್ಲ. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಎ. ಓಕೆ ಚಲೋ. ನೆಕ್ಸ್ಟ್ ಕ್ವೆಶ್ಚನ್. ವೈ ಆರ್ ಮೋಸ್ಟ್ ಅಯಾನಿಕ್ ಕಂಪೌಂಡ್ಸ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ನಾಟ್ ಇನ್ ಪೆಟ್ರೋಲ್ ಅಂತ ಕೇಳ್ತಿದ್ದಾರೆ. ಅಯಾನಿಕ್ ಸಂಯುಕ್ತಗಳು ಸಾಧಾರಣವಾಗಿ ನೀರಿನಲ್ಲಿ ಕರಗುತ್ತವೆ, ಆದರೆ ಪೆಟ್ರೋಲಿನಲ್ಲಿ ಕರಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆಯಿತಾ. ಸೊ ಏನು ಗೊತ್ತಿರಬೇಕು ನಿಮಗೆ ಡಿಸಲ್ಯೂಷನ್ ಬಗ್ಗೆ, ಸೊಲ್ಯೂಷನ್ ಫಾರ್ಮಿಂಗ್ ಬಗ್ಗೆ ಏನು ಗೊತ್ತಿರಬೇಕು. ಲೈಕ್ ಡಿಸಾಲ್ವ್ಸ್ ಲೈಕ್, ಲೈಕ್ ಡಿಸಾಲ್ವ್ಸ್ ಲೈಕ್. ನಾನು ಏನು ಗೊತ್ತಾ, ನಾನು BSc ಓದಬೇಕಾದ್ರೆ ನಾನು ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿದ್ದೆ. ಅದರಲ್ಲಿ ಬಯೋಕೆಮಿಸ್ಟ್ರಿ ತೊಗೊಂಡಿದ್ದೆ ಆಯಿತಾ. ಜೆನೆಟಿಕ್ಸ್, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಎಲ್ಲ ಇತ್ತು. ಸೊ ನಾನು ಬಯೋಕೆಮಿಸ್ಟ್ರಿ ಹೇಳ್ಕೊಡ್ಬೇಕಾದ್ರೆ ನನ್ನ ಬಯೋಕೆಮಿಸ್ಟ್ರಿ ಲೆಕ್ಚರರ್ ಬ್ಯಾಚುಲರ್ಸಲ್ಲಿ ಇದು ಹೇಳ್ಕೊಟ್ಟಿದ್ದು, ಇದು ಇವತ್ತವರೆಗೂ ನಾನು ಮರ್ತಿಲ್ಲ ಆಯಿತಾ ಮಕ್ಕಳೇ. ಸೊ ಲೈಕ್ ಡಿಸಾಲ್ವ್ಸ್ ಲೈಕ್ ಅಂದ್ರೆ ಏನು, ಪೋಲಾರ್ ಕಂಪೌಂಡ್ಸ್ ಏನಿದ್ದಾವೆ, ಪೋಲಾರ್ ಕಂಪೌಂಡ್ಸ್ ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗ್ತವೆ. ಪೋಲಾರ್ ಅಂದ್ರೇನು ಅಂತ ಎಲ್ಲ ನೀವು ತಿಳ್ಕೊತೀರಾ. ಬೇಸಿಕಲಿ ಪೋಲಾರ್ ಅಂದ್ರೇನು, ಚಾರ್ಜಸ್ ಏನಿದೆ ಸೆಪ್ರೇಟ್ ಆಗಿದ್ರೆ ಅದನ್ನು ಪೋಲಾರ್ ಅಂತ ಕರಿತೀವಿ ಆಯಿತಾ. ಅಂದರೆ ಸೋಡಿಯಮಲ್ಲಿ ಪ್ಲಸ್ ಚಾರ್ಜ್ ಇದೆ, ಮೈನಸ್ ಚಾರ್ಜ್ ಇದೆ, ಇದು ಸೆಪ್ರೇಟ್ ಆಗಿರುತ್ತೆ. ಸೋಡಿಯಂ ಹಾಗೂ ಕ್ಲೋರಿನ್ ಏನಿದೆ ಚಾರ್ಜಸ್ ಸೆಪ್ರೇಟ್ ಆಗಿರುತ್ತೆ ಆಯಿತಾ. ಅಂದರೆ ಧ್ರುವೀಯ ವಸ್ತುಗಳು ಆಯಿತಾ ಮಕ್ಕಳ. ಸೊ ಧ್ರುವೀಯ ವಸ್ತುಗಳು ಧ್ರುವೀಯ ದ್ರಾವಣಗಳಲ್ಲಿ ಏನು ಕರಗತ್ತೆ ಅಂತ ನೀವು ತಿಳ್ಕೊಬೇಕು. ಧ್ರುವೀಯ ಅಂದ್ರೇನು, ಈ ಧನ ಹಾಗೂ ಋಣ ಆವೇಶ ಏನಿದೆ ಇದರಲ್ಲಿ ಪ್ರತ್ಯೇಕತೆ ಇರುತ್ತೆ ಈ ಸಂಯುಕ್ತಗಳಲ್ಲಿ. ಅರ್ಥ ಆಗ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಅಷ್ಟೊಂದು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊತೀರ ಆಯಿತಾ. ಸೊ ವಾಟರ್ ಏನಿದೆ ಇದರಲ್ಲಿ ಇದನ್ನು ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ಯಾಕಂದರೆ H+ ಅಯಾನ್ ಹಾಗೂ OH- ಅಯಾನಿಂದ ಫಾರ್ಮ್ ಆಗಿರುತ್ತೆ. ಓಕೆನಾ. ವಾಟರ್
H plus OH minus ಅನ್ಬೋದು ಅಂದೇನೂ ಇರ್ಬೋದು, ಬಟ್ ಎನಿವೆ ವಾಟರ್ ಇಸ್ ಅ ಪೋಲಾರ್ ಕಂಪೌಂಡ್. ನೀರು ಬಂದು ಒಂದು ಧ್ರುವೀಯ ದ್ರಾವಣವಾಗಿರುತ್ತೆ ಆಯ್ತಾ ಮಕ್ಕಳೇ. ಸೊ ಆ್ಯಂಡ್ ಆಬ್ವಿಯಸ್ಲಿ ಅಯಾನಿಕ್ ಕಂಪೌಂಡ್ಸ್ ಆರ್ ಪೋಲಾರ್, ವಾಟರ್ ಇಸ್ ಪೋಲಾರ್. ಸೊ ಅಯಾನಿಕ್ ಕಂಪೌಂಡ್ಸ್ ಡಿಸಾಲ್ವ್ ಇನ್ ವಾಟರ್, ಬಟ್ ಏನು ನಮ್ಮ ಪೆಟ್ರೋಲ್ ಏನಿದೆ ಇಟ್ ಇಸ್ ನಾನ್ ಪೋಲಾರ್. ಸೊ ಅಯಾನಿಕ್ ಕಂಪೌಂಡ್ಸ್ ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಲ್ಲ. ಓಕೆ, ಸೊ ವಾಟರ್ ಇಸ್ ಪೋಲಾರ್ ಆ್ಯಂಡ್ ಕ್ಯಾನ್ ಡಿಸಾಲ್ವ್ ಅಯಾನಿಕ್ ಕಂಪೌಂಡ್ಸ್ ವೈಲ್ ಪೆಟ್ರೋಲ್ ಇಸ್ ನಾನ್ ಪೋಲಾರ್. ಇದು ನಿಮಗೆ ಗೊತ್ತಿರಬೇಕು ಆಯಿತಾ. ಅಂದರೆ ನಾ ಹೇಳ್ದಂಗೆ ನೀರೇನಿದೆ ಇದು ಧ್ರುವೀಯ ದ್ರಾವಣವಾಗಿರುತ್ತೆ ಹಾಗೂ ಅಯಾನಿಕ್ ಸಂಯುಕ್ತ ಧ್ರುವೀಯ ಸಂಯುಕ್ತವಾಗಿರುತ್ತೆ. ಸೊ ಧ್ರುವೀಯ ಸಂಯುಕ್ತ ಧ್ರುವೀಯ ದ್ರಾವಣದಲ್ಲಿ ಕರಗತ್ತೆ ಆಯಿತಾ. ಅಧ್ರುವೀಯ ದ್ರಾವಣದಲ್ಲಿ, ಧ್ರುವೀಯವಲ್ಲದ ದ್ರಾವಣದಲ್ಲಿ, ಪೆಟ್ರೋಲ್ ರೀತಿಯ ಧ್ರುವೀಯವಲ್ಲದ ದ್ರಾವಣದಲ್ಲಿ ಕರಗೋದಿಲ್ಲ. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಓಕೆನಾ. ಸೊ ಸರಿಯಾದ ಆಯ್ಕೆ ಏನಿದೆ ಇದು ಎ ಆಗಿರುತ್ತೆ. ಓಕೆ 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 ಚಲೋ. ಸೊ 13 ಕ್ವೆಶನ್ಸ್ ಆಗಿದೆ, 12 ಕ್ವೆಶನ್ಸ್ ಉಳಿದಿದೆ, ಇನ್ನು 12 ಪ್ರಶ್ನೆಗಳು ಬಾಕಿ ಇದೆ. ನೋಡೋಣ ಏನು ಅಂತ. ವಿಚ್ ಮೆಟಲ್ is most commonly found in earth's crust in a ಓಕೆ, ಇದು ಎಲ್ಲಿಗೆ ಬಂದ್ವಿ ನಾವು? ಚಲೋ, ಎಲ್ಲಿಗೆ ಬಂದ್ವಿ? ಅಕರೆನ್ಸ್ ಆಫ್ ಮೆಟಲ್ಸ್ಗೆ ಬಂದ್ವಿ ಆಯ್ತಾ. ಅಂದರೆ ಲೋಹಗಳ ದೊರೆಯುವಿಕೆ ಅನ್ನೋ ಭಾಗಕ್ಕೆ ಬಂದಿದ್ದೀವಿ. ಓಕೆ, ಈ ಭಾಗದಲ್ಲಿ ಇದ್ದೇವೆ ಆಯ್ತಾ ಮಕ್ಕಳೇ. 13ನೇ ಪ್ರಶ್ನೆ ಯಾವ ಪ್ರಶ್ನೆಯಲ್ಲಿದ್ದೆ ನಾನು? 14ನೇ ಪ್ರಶ್ನೆಯಲ್ಲಿದ್ದೆ ಅಲ್ವಾ? ಇಲ್ಲ, 14ನೇ ಪ್ರಶ್ನೆಯಲ್ಲಿದೆ. ವಿಚ್ ಮೆಟಲ್ ಇಸ್ ಮೋಸ್ಟ್ ಕಾಮನ್ಲಿ ಫೌಂಡ್ ಇನ್ ಅರ್ತ್ಸ್ ಕ್ರಸ್ಟ್ ಇನ್ ಅ ಕಂಬೈನ್ಡ್ ಸ್ಟೇಟ್ ರಾದರ್ ದೆನ್ ನೇಟಿವ್ ಸ್ಟೇಟ್ ಅಂತ ಕೇಳ್ತಿದ್ದಾರೆ. ಭೂತೊಗಟೆಯಲ್ಲಿ ಅಥವಾ ಭೂಮಿಯ ಹೊರಪದರ ಏನಿದೆ ಇದರಲ್ಲಿ ಯಾವ ಲೋಹ ಸ್ಥಳೀಯ ಅನ್ಲಿಕ್ಕಾಗಲ್ಲ, ಮುಕ್ತ ರೂಪಕ್ಕಿಂತ ಸಂಯೋಜಿತ ರೂಪ ಅಥವಾ ಸಂಯುಕ್ತ ಸ್ಥಿತಿಯಲ್ಲಿ ಯಾವ ಲೋಹವು ಸಾಮಾನ್ಯವಾಗಿ ಕಂಡುಬರುತ್ತೆ? ಸ್ಥಳೀಯ ಅನ್ಕೋಬೇಡಿ, ಮುಕ್ತ ಸ್ಥಿತಿಯಲ್ಲಿ ಆಯ್ತಾ. ಓಕೆ, ಸೊ ಯಾವುದು ಇದರಲ್ಲಿ ಏನು ನಿಮ್ಗೇನು ಗೊತ್ತಿರಬೇಕು? ರಿಯಾಕ್ಟಿವಿಟಿ ಸೀರೀಸಲ್ಲಿ ಬಾಟಮಲ್ಲಿ ಬರುವಂತಹ ಎಲಿಮೆಂಟ್ಸ್ ಏನಿದ್ದಾವೆ, ಮೆಟಲ್ಸ್ ಏನಿದ್ದಾವೆ, ಇವು ಜನರಲಿ ನೇಟಿವ್ ಸ್ಟೇಟಲ್ಲಿ ಇರತ್ವೆ, ಫ್ರೀ ಸ್ಟೇಟಲ್ಲಿ ಇರತ್ವೆ, ಅನ್ಕಂಬೈನ್ಡ್ ಸ್ಟೇಟಲ್ಲಿ ಇರತ್ವೆ, ಯಾವುದೇ ಏನು ಕಂಪೌಂಡ್ನ ಫಾರ್ಮ್ ಮಾಡಿರಲ್ಲ ಆಯಿತಾ. ಕ್ರಿಯಾಶೀಲ ಸರಣಿ ಏನಿದೆ ಇದರಲ್ಲಿ ಕೆಳಗೆ ಬರುವಂತಹ ಏನು ಧಾತುಗಳೇನಿದ್ದಾವೆ ಇವು ಸಾಧಾರಣವಾಗಿ ಮುಕ್ತ ಸ್ಥಿತಿಯಲ್ಲಿ, ಅಸಂಯೋಜಿತ ಸ್ಥಿತಿಯಲ್ಲಿ, ಏನು ಸಂಯುಕ್ತ ಉಂಟು ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಇರತ್ವೆ. ಉದಾಹರಣೆ ಬೆಳ್ಳಿ, ಸಿಲ್ವರ್, ಚಿನ್ನ, ಇವೆಲ್ಲ ಏನು ಒಂದಷ್ಟು ಮಟ್ಟಕ್ಕೆ ತಾಮ್ರ ಕೂಡ, ಕಾಪರ್ ಕೂಡ ಟು ಸಮ್ ಎಕ್ಸ್ಟೆಂಟ್. ಓಕೆನಾ, ಟು ಸಮ್ ಎಕ್ಸ್ಟೆಂಟ್, ಬಟ್ ಡೆಫಿನೆಟ್ಲಿ ದೀಸ್ ಟು. ಬೆಳ್ಳಿ, ಚಿನ್ನ ಅಂತೂ ಏನು ಮುಕ್ತ ಸ್ಥಿತಿಯಲ್ಲೇ ಇರುತ್ತೆ. ಚಿನ್ನ ಬೆಳ್ಳಿ ಯೂಶಲಿ ನೇಟಿವ್ ಸ್ಟೇಟಲ್ಲಿ ಇರುತ್ತೆ. ಸೊ ದ ಆನ್ಸರ್ ಇಸ್ ಅಲ್ಯೂಮಿನಿಯಮ್ಮ. ನಾನೇ ಕ್ವೆಶನ್ ತಪ್ಪಾಗಿ ಓದು. ಓಕೆ 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 ನಾನೇ ಕ್ವೆಶನ್ ತಪ್ಪಾಗಿ ಓದಿದ್ದೀನಿ ಮಕ್ಕಳ. ನಾನು ಫ್ರೀ ಸ್ಟೇಟ್ ಅಂದ್ಕೊಂಡಿದ್ದೆ. ಇಟ್ಸ್ ನಾಟ್ ಫ್ರೀ ಸ್ಟೇಟ್. ನಾ ಹೇಳ್ದಂಗೆ ಚಿನ್ನ ಬೆಳ್ಳಿ ಏನಿದ್ದಾವೆ ಇವು ಫ್ರೀ ಸ್ಟೇಟಲ್ಲಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಪ್ಲಾಟಿನಮ್ ಕೂಡ ಇಟ್ ಇಸ್ ಅ ಮೆಟಲ್ ದಟ್ ಅಕರ್ಸ್ ಬಿಲೋ, ಅಂದರೆ ಕೆಳಗಿನ ಪಾರ್ಟಲ್ಲಿ ಪ್ಲಾಟಿನಮ್ ಇರುತ್ತೆ ಆಯಿತಾ. ಸೊ ಇವೆಲ್ಲ ಫ್ರೀ ಸ್ಟೇಟಲ್ಲಿ ಇರುತ್ತೆ. ಕರೆಕ್ಟ್, ನಾನೇ ಉಲ್ಟಾ ಓದಿದ್ದೆ, ನಂತರ ತಪ್ಪು ಮಾಡಬೇಡಿ ಪ್ಲೀಸ್, ಕ್ವೆಶನ್ನ ಕರೆಕ್ಟಾಗಿ ಓದಿ ಆಯಿತಾ. ಸೊ ಸಿಲ್ವರ್, ಗೋಲ್ಡ್ ರೀತಿಯ ಮೆಟಲ್ಸ್ ಏನಿದ್ದಾವೆ ಮುಕ್ತ ಸ್ಥಿತಿಯಲ್ಲಿ, ಬೆಳ್ಳಿ ಚಿನ್ನ ರೀತಿಯ ಲೋಹಗಳು ಮುಕ್ತ ಸ್ಥಿತಿಯಲ್ಲಿ ಇರುತ್ತೆ, ಪ್ಲಾಟಿನಮ್ ಕೂಡ ಮುಕ್ತ ಸ್ಥಿತಿಯಲ್ಲಿ ಇರುತ್ತೆ. ಆದರೆ ಅಲ್ಯೂಮಿನಿಯಂ ಏನಿದೆ ಇದು ಸಂಯೋಜಿತ ಸ್ಥಿತಿಯಲ್ಲಿ ದೊರಕತ್ತೆ. ಅಂದರೆ ಅಲ್ಯೂಮಿನಿಯಂ ಮೆಟಲ್ ಏನಿದೆ ಇದು ಕಂಬೈನ್ಡ್ ಸ್ಟೇಟಲ್ಲಿ ಸಿಗುತ್ತೆ ಆಯಿತಾ ಮಕ್ಕಳೇ. ಓಕೆ, ಸೊ ದಯವಿಟ್ಟು ಕ್ವೆಶನ್ನ ಸರಿಯಾಗಿ ಓದಿ. ನಾನೇ ಕ್ವೆಶನ್ನ ಹಾಕಿದ್ರೂ ನಾನು ಎಷ್ಟು ಎಡುತ್ತಿದ್ದೀನಿ, ನೀವು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಚಲೋ, ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಫೈನ್ಸ್ ಓರ್? ಈ ಆಯ್ಕೆಗಳಲ್ಲಿ ನನಗೆ ಇದು ಏನು ಯಾವುದಪ್ಪ, ಹೀಗೂ ಉಂಟೆ ಆ್ಯಂಕರ್ ಬರ್ತಾರಲ್ಲ ಅವ್ರ ಹೆಸರು ಮರ್ತೋಯ್ತು ನನಗೆ, ಅವ್ರ ಫೀಲಿಂಗ್ ಬರ್ತಿದೆ. ಬಟ್ ನೀವೇ ಈ ಕೆಳಗಿನವುಗಳಲ್ಲಿ ಯಾವುದು ಅದರನ್ನು ಸರಿಯಾಗಿ ವ್ಯಾಖ್ಯಾನಿಸುತ್ತದೆ ಅಂತ ಹೇಳ್ತಿದ್ದಾರೆ ಆಯಿತಾ. ಸೊ ಮಿನರಲ್ಸ್, ಓರ್ಸಿನ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಮಿನರಲ್ಸ್ ಹಾಗೂ ಓರ್ಸಿನ ಡೆಫಿನೇಷನ್ ಗೊತ್ತಿರಬೇಕು. ಓಕೆನಾ ಮಕ್ಕಳ? ಅಂದರೆ ಖನಿಜಗಳು ಹಾಗೂ ಅದುರುಗಳ ಏನು ವ್ಯಾಖ್ಯಾನ ಅಂದರೆ ವಿವರಣೆ ದಯವಿಟ್ಟು ತಿಳ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಅತ್ಯಂತ ಪ್ರಮುಖವಾದದ್ದು. ಓಕೆ, ಸೊ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಿನರಲ್ಸ್ ಅಂದ್ರೇನು? ಅರ್ತ್ಸ್ ಕ್ರಸ್ಟಲ್ಲಿ ಕೀವರ್ಡ್ಸ್ ಬರೀತಿದ್ದೀನಿ ನೋಡ್ಕೊಳ್ಳಿ. ಸೈನ್ಸಲ್ಲಿ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮುಖ ಪದಗಳು ನಿಮಗೆ ಗೊತ್ತಿರಬೇಕು. ಸೊ ಅರ್ತ್ಸ್ ಕ್ರಸ್ಟಲ್ಲಿ ನ್ಯಾಚುರಲಿ ಅಕರಿಂಗ್
ಎಲಿಮೆಂಟ್ಸ್ ಆರ್ ಕಂಪೌಂಡ್ಸ್. ಇದನ್ನ ಮಿನರಲ್ಸ್ ಅಂತೀವಿ. ಆಯ್ತಾ? ಅಂದ್ರೆ ಭೂ ತೊಗಟೆಯಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಧಾತುಗಳು ಹಾಗೂ ಸಂಯುಕ್ತಗಳನ್ನ ನಾವೇನಂತ ಕರಿತೀವಿ? ಖನಿಜಗಳು ಅಂತ ಕರಿತೀವಿ. ಈಗ ಮಿನರಲ್ಸ್ ಅರ್ಥ ಆಯ್ತು, ಓರ್ಸ್ನ ತಿಳ್ಕೊಬೇಕು. ಓರ್ಸ್ ಅಂದ್ರೇನು? ಓರ್ಸ್ ಕೂಡ ಮಿನರಲ್ಸ್, ಓಕೆನಾ? ಬಟ್ ಸ್ಪೆಷಲ್ ಮಿನರಲ್ಸ್ನ ಓರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಖನಿಜಗಳು, ಅದುರುಗಳೇನಿದಾವೆ ಇವು ಕೂಡ ಖನಿಜಗಳು. ಆದರೆ ಪ್ರತ್ಯೇಕ ವೈಶಿಷ್ಟ್ಯ ಇರುವಂತಹ ಖನಿಜಗಳನ್ನ ಮಾತ್ರ ಅದುರುಗಳು ಅಂತ ಕರಿತೀವಿ. ಏನಿದು ವೈಶಿಷ್ಟ್ಯತೆ ಅಂತ ತಿಳ್ಕೊಬೇಕು. ಓರ್ಸ್, ಯಾವ ಮಿನರಲ್ಸ್ ನಾವು ಓರ್ಸ್ ಅಂತೀವಿ? ಯಾವ ಮಿನರಲ್ಸ್ ಅಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ಇರುತ್ತೆ. ಯಾವ ಓರ್ಸಿನಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ಇರುತ್ತೆ ಆ್ಯಂಡ್ ಯಾವ ಮಿನರಲ್ಸ್ ಇಂದ ನಾವು ಪ್ರಾಫಿಟಬಲ್ ಆಗಿ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಪ್ರಾಫಿಟಬಲ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ನ ಯಾವ ಮಿನರಲ್ಸ್ ಇಂದ ಮಾಡಬಹುದು ಅದನ್ನ ಮಾತ್ರ ಓರ್ಸ್ ಅಂತ ಕರಿತೀವಿ. ಅಂದರೆ ಯಾವ ಖನಿಜಗಳಲ್ಲಿ ಒಂದು ಪ್ರತ್ಯೇಕ ಲೋಹದ ಹೆಚ್ಚು ಸಾಂದ್ರತೆ ಇರುತ್ತೆ ಹಾಗೂ ಯಾವ ಖನಿಜದಿಂದ ನಾವು ಲಾಭದಾಯಕವಾಗಿ ಲೋಹನ ಪಡಿಬಹುದಲ್ವಾ, ಆ ರೀತಿಯ ಖನಿಜನ ಮಾತ್ರ ಅದುರುಗಳು ಅಂತ ಕರಿತೀವಿ. ಆಯ್ತಾ ಮಕ್ಕಳೇ? ಈ ಮಾಹಿತಿ ನಿಮಗೆ ಇರಲೇಬೇಕು. ಸೊ ಉತ್ತರ ಯಾವುದು? ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ಮೇಡ್ ಆಫ್ ಎಲಿಮೆಂಟ್ಸ್ ಅಂಡ್ ಕಂಪೌಂಡ್ಸ್, ದಿಸ್ ಇಸ್ ಮಿನರಲ್. ಸೊ ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಮೊದಲನೆಯದು ಏನು? ಖನಿಜದ ಉದಾಹರಣೆ. ಸೊ ಇದು ತಪ್ಪು ಆಯ್ಕೆ. ಅ ಮಿನರಲ್ ಕಂಟೈನಿಂಗ್ ಮೆಟಲ್ ಇನ್ ಹೈ ಎನಫ್ ಕಾನ್ಸಂಟ್ರೇಷನ್ ಟು ಅಲೌ ಪ್ರಾಫಿಟಬಲ್ ಎಕ್ಸ್ಟ್ರಾಕ್ಷನ್, ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ಓರ್. ಆಯ್ತಾ ಮಕ್ಕಳೇ? ಲಾಭದಾಯಕ ಹೊರತೆಗೆಯುವಿಕೆಯನ್ನು ಅನುಮತಿಸುವಷ್ಟು ಹೆಚ್ಚಿನ ಸಾಂದ್ರತೆಯಲ್ಲಿ ಲೋಹವನ್ನು ಹೊಂದಿರುವ ಖನಿಜ, ಇದನ್ನ ನಾವು ಅದುರು ಅಂತ ಕರಿತೀವಿ. ಓಕೆ, ಸೊ ದ ಆನ್ಸರ್ ಇಸ್ ಬಿ. ಓಕೆ, ಚಲೋ ನೆಕ್ಸ್ಟ್ ಕ್ವೆಶನ್. ಇನ್ ಮೆಟಲರ್ಜಿ ವಾಟ್ ಇಸ್ ಗ್ಯಾಂಗ್ ಅಂತ ಕೇಳ್ತೇವೆ. ಗ್ಯಾಂಗ್ ಅಂದರೆ ಗ್ಯಾಂಗ್ ಅಲ್ಲ, ನಂದು ಪದ್ಮ ಮ್ಯಾಮ್ದು ರೀಲ್ ನೋಡಿರ್ತೀರಾ. ಗ್ಯಾಂಗ್ ಅಂದರೆ ಗ್ರೂಪ್ ಆಫ್ ಪೀಪಲ್ ಅಲ್ಲ. ಗ್ಯಾಂಗಿಗೆ ಸೈನ್ಸಲ್ಲಿ ಬೇರೆ ಡೆಫಿನೇಷನ್ ಇದೆ. ಆಯಿತಾ? ಲೋಹಶಾಸ್ತ್ರದಲ್ಲಿ ಮಡ್ಡಿ ಅಂದರೇನು ಅಂತ ಕೇಳ್ತಿದ್ದಾರೆ. ಸೊ ಓರ್ಸಲ್ಲಿ ಯಾವುದೇ ಮೆಟಲಿನ ಓರಿನಲ್ಲಿ ಅಲಾಂಗ್ ವಿತ್ ಮೆಟಲ್ ಯಾವುದೇ ಇಂಪ್ಯೂರಿಟೀಸ್ ಇದ್ದರೆ ಅಂದರೆ ಅದು ಸ್ಯಾಂಡೋ, ಸಾಯಿಲ್, ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಇದ್ದರೆ ಇದನ್ನು ಗ್ಯಾಂಗ್ ಅಂತ ಕರಿತೀವಿ. ಅದುರುಗಳಲ್ಲಿ ಲೋಹದ ಒಟ್ಟಿಗೆ ಯಾವುದೇ ಕಲ್ಮಶಗಳು ಇದ್ದರೆ, ಆಯಿತಾ ಮಕ್ಕಳೇ, ಅಂದರೆ ಅದು ಮರಳು, ಮಣ್ಣು ರೀತಿಯ ಕಲ್ಮಶಗಳಿದ್ರೆ ಇದನ್ನು ಮಡ್ಡಿ ಅಂತ ಕರಿತೀವಿ. ಓಕೆನಾ? ಸೊ ಸರಿಯಾದ ಉತ್ತರ ಯಾವುದು ಇದರಲ್ಲಿ? ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಆಲ್ರೆಡಿ ಹೇಳಿಬಿಟ್ಟೆ, ಆದರೂ ನೀವು ಹೇಳಿ. ಓಕೆ, ಸೊ ದ ಆನ್ಸರ್ ಇಸ್ ಬಿ. ಓಕೆನಾ ಮಕ್ಕಳ? ಚಲೋ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದರ್ ಓರ್ಸ್ ಬೈ ಹೀಟಿಂಗ್ ಅಲೋನ್ ವಿತೌಟ್ ಅ ರೆಡ್ಯೂಸಿಂಗ್ ಏಜೆಂಟ್? ಸೊ ನಾ ಹೇಳ್ದಂಗೆ ರಿಯಾಕ್ಟಿವಿಟಿ ಸೀರೀಸಲ್ಲಿ ಬಾಟಮಲ್ಲಿ ಬರುವಂತಹ ಮೆಟಲ್ಸ್ ಏನಿದ್ದಾವೆ ಇದನ್ನು ಖಾಲಿ ಹೀಟ್ ಮಾಡಿದಾಗಲೇ, ಜಾಸ್ತಿ ಹೀಟ್ ಮಾಡಿದಾಗ್ಲೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಬಿಡ್ಬೋದು. ರೆಡ್ಯೂಸಿಂಗ್ ಏಜೆಂಟ್ ಇಲ್ಲದೆ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಏರಿನ ಪ್ರೆಸೆನ್ಸ್ನಲ್ಲಿ ಹೀಟ್ ಮಾಡಿಬಿಟ್ರೆ ಸಾಕು. ಆಯಿತಾ? ಕ್ರಿಯಾಶೀಲ ಸರಣಿಯಲ್ಲಿ ಕೆಳಗೆ ಬರುವಂತಹ ಲೋಹಗಳೇನಿದ್ದಾವೆ, ಅತಿ ಕಡಿಮೆ ಕ್ರಿಯಾಶೀಲತೆ ಇರುವಂತಹ ಲೋಹಗಳೇನಿದ್ದಾವೆ, ಇದನ್ನು ಹೆಚ್ಚು ಪ್ರಮಾಣಕ್ಕೆ ನಾವು ಬಿಸಿ ಮಾಡಿದಾಗ, ಗಾಳಿಯ ಪ್ರಸ್ತುತಿಯಲ್ಲಿ ಬಿಸಿ ಮಾಡಿದಾಗ ಈ ಲೋಹಗಳು ಶುದ್ಧ ರೀತಿಯಲ್ಲಿ ನಮಗೆ ಸಿಕ್ಬಿಡುತ್ತೆ. ಆಯಿತಾ ಮಕ್ಕಳೇ? ಅಂದರೆ ಇದನ್ನು ಮತ್ತೆ ನಾವು ಶುದ್ಧೀಕರಣ ಮಾಡಲೇಬೇಕು, ಆದರೆ ಲೋಹ ಏನಿದೆ ಇದು ನಮಗೆ ಸಿಗತ್ತೆ. ಆಯಿತಾ ಮಕ್ಕಳೇ? ಯಾವುದೇ ಅಪಕರ್ಷಣಕಾರಿನ ಬಳಸುವಂತಹ ಅವಶ್ಯಕತೆ ಇರೋದಿಲ್ಲ. ಯಾವುದು ಕೆಳಗೆ ಬರುವಂತಹ ಲೋಹ ಯಾವುದು? ಈಗ ತಾನೇ ಆನ್ಸರ್ ಹೇಳಿದ್ದೆ ಅಲ್ವಾ? ಇಟ್ ಈಸ್ ಗೋಲ್ಡ್. ಓಕೆನಾ? ಆಯಿತಾ ಮಕ್ಕಳೇ? ಸೊ ಚಿನ್ನ ಏನಿದೆ ಇದಕ್ಕೆ ಯಾವುದೇ ಅಪಕರ್ಷಣಕಾರಿ ಇಲ್ಲದೇನೆ ಚಿನ್ನನ ನಾವು ಪಡಿಬಹುದು. ಆಯಿತಾ? ಅದುರಿನಿಂದ. ಓಕೆ, ನೆಕ್ಸ್ಟ್ ಕ್ವೆಶನ್. ಇನ್ ಥರ್ಮೈಟ್ ರಿಯಾಕ್ಷನ್ ಅಲ್ಯೂಮಿನಿಯಂ ಇಸ್ ಕಾಮನ್ಲಿ ಯೂಸ್ ಟು ರೆಡ್ಯೂಸ್ ವಿಚ್ ಮೆಟಲ್ ಆಕ್ಸೈಡ್? ಥರ್ಮೈಟ್ ರಿಯಾಕ್ಷನ್ ನಿಮಗೆ ಗೊತ್ತು, ಯಾವುದೋ ಒಂದು ಮೆಟಲಿನ ಆಕ್ಸೈಡ್ನ ಅಲ್ಯೂಮಿನಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿಸ್ತೀವಿ. ಆಗ ಆ ಮೆಟಲ್ ಏನಿದೆ ಅದು ಮಾಲ್ಟನ್ ಸ್ಟೇಟಲ್ಲಿ ಬರುತ್ತೆ, ಯಾಕಂದರೆ ಅಷ್ಟು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ ಥರ್ಮೈಟ್ ರಿಯಾಕ್ಷನ್. ಆಯಿತಾ? ಈ ಮಾಲ್ಟನ್ ಮೆಟಲ್ನ ಯುಟಿಲೈಸ್ ಮಾಡಿಕೊಂಡು ನಾವು ರೈಲ್ವೆ ಟ್ರ್ಯಾಕ್ಸ್, ಬ್ರೋಕನ್ ಮೆಷಿನರಿನೆಲ್ಲ ಫಿಕ್ಸ್ ಮಾಡ್ತೀವಿ. ಥರ್ಮೈಟ್ ರಿಯಾಕ್ಷನಿನ ಡೆಫಿನೇಷನ್ ಹಾಗೂ ಇಕ್ವೇಷನ್ ಮತ್ತು ಅಪ್ಲಿಕೇಶನ್ ನಿಮಗೆ ಗೊತ್ತಿರಬೇಕು. ಥರ್ಮೈಟ್ ಕ್ರಿಯೆಯ ವಿವರಣೆ ಸಮೀಕರಣ ಹಾಗೂ ಅನ್ವಯಿಕೆ ನಿಮಗೆ ಗೊತ್ತಿರಬೇಕು. ಅತಿ ಪ್ರಮುಖವಾದದ್ದು ಇದು.
ಓಕೆ. ಸೊ ಥರ್ಮೈಟ್ ಕ್ರಿಯೆ ಅಂದ್ರೇನು, ಯಾವುದೋ ಒಂದು ಲೋಹದ ಆಕ್ಸೈಡ್ ಏನಿದೆ ಇದನ್ನು ನಾವು ಅಲ್ಯೂಮಿನಿಯಂ ಲೋಹದ ಒಟ್ಟಿಗೆ ಕ್ರಿಯೆ ನಡೆಸಿಸ್ತೀವಿ. ಈ ಅಲ್ಯೂಮಿನಿಯಂ ಲೋಹದ ಒಟ್ಟಿಗೆ ಕ್ರಿಯೆ ನಡೆಯುವಂಥ ಈ ಕ್ರಿಯೆ ಏನಿದೆ ಅತ್ಯಂತ ಬಹಿರುಷ್ಣಕವಾದ ಕ್ರಿಯೆ. ಸೊ ಆ ಲೋಹ ಏನಿದೆ, ಒರಿಜಿನಲ್ ಲೋಹ ಇದೆ ಅಲ್ವಾ, ಆ ಲೋಹ ಜಲೀಯ ಸ್ಥಿತಿಯಲ್ಲಿ ಜಲೀಯ ಸ್ಥಿತಿಯಲ್ಲ, ಧ್ರುವೀಯ ಸ್ಥಿತಿಯಲ್ಲಿ ಹೊರಗೆ ಬರುತ್ತೆ, ಕರಗಿದ ಸ್ಥಿತಿಯಲ್ಲಿ ಹೊರಗೆ ಬರುತ್ತೆ, ಯಾಕಂದರೆ ಅಷ್ಟು ಉಷ್ಣ ಇರುತ್ತೆ ಇದರಲ್ಲಿ, ಆಯಿತಾ, ಕ್ರಿಯೆಯಲ್ಲಿ. ಸೊ ಆ ಏನು ಕರಗಿದ ಲೋಹ ಏನಿದೆ ಇದನ್ನು ಬಳಸ್ಕೊಂಡು ರೈಲ್ವೆ ಹಳಿನ ಸರಿ ಮಾಡ್ಬೋದು. ಮುರಿದೋಗಿರುವಂತಹ 2 ರೈಲ್ವೆ ಹಳಿ ಮಧ್ಯೆ ಈ ಲೋಹನ ಸುರ್ದಿ ನಾವು ಸರಿ ಮಾಡ್ಬೋದು. ಹಾಗೂ ಮುರಿದಿರುವಂತಹ ಯಂತ್ರಗಳನ್ನು ಕೂಡ ನಾವು ಸರಿ ಮಾಡ್ಬೋದು. ಆಯಿತಾ ಮಕ್ಕಳೇ, ಯಾವ ಲೋಹ ಅದು? ಇಟ್ ಈಸ್ ಐರನ್ ಆಕ್ಸೈಡ್. ಓಕೆ, ಕಬ್ಬಿಣದ ಆಕ್ಸೈಡ್ನ ನಾವು ಬಳಸ್ತೀವಿ. ಆಯಿತಾ ಮಕ್ಕಳೇ, ಕಬ್ಬಿಣ ಲೋಹನ ಅಪಕರ್ಷಣೆ ಮಾಡ್ತೀವಿ, ಕಬ್ಬಿಣದ ಆಕ್ಸೈಡ್ನ ಅಪಕರ್ಷಣೆ ಮಾಡ್ತೀವಿ. ಐರನ್ ಆಕ್ಸೈಡ್ ಇಸ್ ರೆಡ್ಯೂಸ್ಡ್ ಇನ್ ಥರ್ಮೈಟ್ ರಿಯಾಕ್ಷನ್. ಚಲೋ, ವಾಟ್ ಇಸ್ ರೋಸ್ಟಿಂಗ್ ಇನ್ ಮೆಟಲರ್ಜಿ? ಮಿಡಲ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಬರುವಂತಹ ಏನು ಮೆಟಲ್ಸ್ನ ನಾವು ಫಸ್ಟು ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು, ಆಮೇಲೆ ಈ ಆಕ್ಸೈಡ್ಸ್ನ ನಾವು ರೆಡ್ಯೂಸ್ ಮಾಡಬೇಕು. ಕ್ರಿಯಾಶೀಲ ಸರಣಿಯಲ್ಲಿ ಮಧ್ಯದಲ್ಲಿ ಬರುವಂತಹ ಲೋಹಗಳನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಬೇಕು, ಆಕ್ಸೈಡ್ಗಳನ್ನ ನಾವು ಆಮೇಲೆ ಅಪಕರ್ಷಣೆ ಮಾಡಬೇಕು. ಆಯಿತಾ. ಸೊ ಈ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡಲಿಕ್ಕೆ 2 ಪ್ರಕ್ರಿಯೆಗಳಿದೆ. ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡೋಕ್ಕೆ 2 ಪ್ರಾಸೆಸಸ್ ಇದೆ. ಇಟ್ ಇಸ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟಾಪಿಕ್. ಕ್ವೆಶ್ಚನ್ ತುಂಬ ಸತಿ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹುರಿಯುವಿಕೆ ಮತ್ತು ಕಾಸುವಿಕೆ, ಲೋಹದ ಅದುರನ್ನು ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನು ಹುರಿಯುವಿಕೆ ಹಾಗೂ ಕಾಸುವಿಕೆನ ಬಳಸ್ತೀವಿ. ಅತ್ಯಂತ ಪ್ರಮುಖ ಪರಿಕಲ್ಪನೆ ಇದು. ಓಕೆನಾ? ಓಕೆ. ಸೊ ರೋಸ್ಟಿಂಗಲ್ಲಿ ಏನಾಗುತ್ತೆ? ರೋಸ್ಟಿಂಗ್ದು ಸ್ಪೆಷಾಲಿಟಿ ಏನು? ಇಟ್ ಈಸ್ ಕ್ಯಾರಿಡ್ ಔಟ್ ಓನ್ಲಿ ಫಾರ್ ಸಲ್ಫೈಡ್ ಓರ್ಸ್. ಹುರಿಯುವಿಕೆ ಏನಿದೆ ಕೇವಲ ಸಲ್ಫೈಡ್ ಅದುರುಗಳಿಗೆ ನಡೆಯುತ್ತೆ. ಕ್ಯಾಲ್ಸಿನೇಷನ್ ಏನಿದೆ, ಈ ಥರನೂ ಕ್ವೆಶನ್ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಅಂತಲೂ ಕೇಳ್ಬೋದು. ಸೊ ಕ್ಯಾಲ್ಸಿನೇಷನ್ ಇಸ್ ಓನ್ಲಿ ಫಾರ್ ಕಾರ್ಬೋನೇಟ್ ಓರ್ಸ್. ಓಕೆ. ಕಾಸುವಿಕೆ ಕೇವಲ ಕಾರ್ಬೋನೇಟ್ ಅದುರುಗಳಿಗೆ. ಕ್ಯಾಲ್ಸಿನೇಷನಲ್ಲಿ ಲಿಮಿಟೆಡ್ ಆಕ್ಸಿಜನ್ ಯೂಟಿಲೈಸ್ ಆಗುತ್ತೆ. ರೋಸ್ಟಿಂಗಲ್ಲಿ ಎಕ್ಸೆಸ್ ಆಕ್ಸಿಜನ್ ಯೂಟಿಲೈಸ್ ಆಗುತ್ತೆ. ಅಂದರೆ ಕಾಸುವಿಕೆಯಲ್ಲಿ ಸೀಮಿತ ಆಮ್ಲಜನಕದ ಉಪಯೋಗ ಆಗತ್ತೆ. ಹುರಿಯುವಿಕೆಯಲ್ಲಿ ಹೆಚ್ಚುವರಿ ಆಮ್ಲಜನಕದ ಉಪಯೋಗ ಆಗತ್ತೆ. ಎರಡರಲ್ಲೂ ಸ್ಟ್ರಾಂಗ್ ಹೀಟಿಂಗ್ ಬೇಕಾಗತ್ತೆ. ಎರಡರಲ್ಲೂ ಪ್ರಬಲವಾಗಿ ನಾವು ಬಿಸಿ ಮಾಡಬೇಕು ಅದುರುಗಳನ್ನ. ಓಕೆ. ಸೊ ಇದು ಡೆಫಿನೇಷನ್. ನಿಮಗೆ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಬಗ್ಗೆ ಗೊತ್ತಿರಬೇಕು. ಓಕೆ. ಹುರಿಯುವಿಕೆ ಹಾಗೂ ಕಾಸುವಿಕೆ ಬಗ್ಗೆ ಮಾಹಿತಿ ಇರಬೇಕು. ಸೊ ಆನ್ಸರ್ ಯಾವುದು ಇದರಲ್ಲಿ? ಹೀಟಿಂಗ್ ಮೆಟಲ್ ಕಾರ್ಬೋನೇಟ್ ಆರ್ ಸಲ್ಫೈಡ್ ಎರಡೂ ಒಟ್ಟಿಗೆ ಬಂದರೆ ಡೆಫಿನೆಟ್ಲಿ ತಪ್ಪು. ಓರ್ ಏನ್ ಆ್ಯಸಿಡ್, ಓರ್ನ ಆಮ್ಲದಲ್ಲಿ, ಅದರನ್ನು ನಾವೇನು ಆಮ್ಲದಲ್ಲಿ ಇದು ಮಾಡಲ್ಲ, ಕರಗಿಸೋದಿಲ್ಲ. ಮೆಲ್ಟಿಂಗ್ ದ ಓರ್ ಟು ಎಕ್ಸ್ಟ್ರಾಕ್ಟ್ ಮೆಟಲ್, ಇದು ಕೂಡ ತಪ್ಪು. ನಾವೇನು ಲೋಹನ ಹೊರತೆಗಿಲಿಕ್ಕೆ ಅದರನ್ನು ಕರಗಿಸೋದಿಲ್ಲ. ರೋಸ್ಟಿಂಗ್, ಹೀಟಿಂಗ್ ಸಲ್ಫೈಡ್ ಓರ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಕ್ಸಿಜನ್ ಟು ಕನ್ವರ್ಟ್ ಇಟ್ ಟು ಆಕ್ಸೈಡ್, ಇದು ಸರಿಯಾದ ಉತ್ತರ. ಹೆಚ್ಚುವರಿ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಸಲ್ಫೈಡ್ ಅದರನ್ನು ಬಿಸಿ ಮಾಡಿ ಅದನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡೋದು. ಸೊ ಇದು ಸರಿಯಾದ ಉತ್ತರ. ಓಕೆನಾ? 19 ಪ್ರಶ್ನೆಗಳು ಮುಗ್ದಿದ್ದಾವೆ, ಇನ್ನು 6 ಪ್ರಶ್ನೆಗಳು ಉಳಿದಿದೆ. During electrolytic reduction, positively charged metal ions move towards. So metals ಯಾವುದು ಟಾಪ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಬರುತ್ತೆ ಅಲ್ವಾ ಮೆಟಲ್ಸು. ಈ ಮೆಟಲ್ಸ್ನ ನಾವು ಕಾರ್ಬನ್ ಅಂದರೆ ಕೋಕ್ನ ಯೂಸ್ ಮಾಡಿಕೊಂಡು ರಿಡ್ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಕಾರ್ಬನ್ಗಿನ್ನ ಜಾಸ್ತಿ ರಿಯಾಕ್ಟಿವಿಟಿ ಇದೆ ಇದಕ್ಕೆ. ಸೊ ಕಾರ್ಬನ್ ಇದನ್ನು ಡಿಸ್ಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ. ಆಯಿತಾ? ಕ್ರಿಯಾಶೀಲ ಸರಣಿಯಲ್ಲಿ ಮೇಲೆ ಬರುವಂತಹ ಲೋಹಗಳೇನಿದ್ದಾವೆ ಇದನ್ನು ಇಂಗಾಲ ಅಂದರೆ ಕೋಕ್ನ ಬಳಸ್ಕೊಂಡು ನಾವು ಸ್ಥಾನಪಲ್ಲಟ ಮಾಡಲಿಕ್ಕೆ ಆಗೋದಿಲ್ಲ, ಅಪಕರ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಲೋಹಗಳಿಗೆ ಕಾರ್ಬನ್ ಇಂಗಾಲಕ್ಕಿಂತ ಹೆಚ್ಚು ಕ್ರಿಯಾಶೀಲತೆ ಇರುತ್ತೆ. ಸೊ ಸ್ಥಾನಪಲ್ಲಟ ಗೊಳಿಸುವಿಕೆ ನಡೆಯೋದಿಲ್ಲ. ಆಯಿತಾ? ಸೊ ಇದಕ್ಕಾಗಿ ನಾವು ವಿದ್ಯುತ್ ವಿಭಜನೀಯ ಅಪಕರ್ಷಣೆನ ಮಾಡ್ತೀವಿ. ಅಂದರೆ ಇದರಲ್ಲಿ ನಾವು ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ನ ಮಾಡ್ತೀವಿ. ಎಲೆಕ್ಟ್ರೋಲಿಟಿಕ್ ರಿಡಕ್ಷನಲ್ಲಿ ಎಲೆಕ್ಟ್ರೋಡ್ಸ್ನ ತಗೋತೀವಿ, ಕ್ಯಾಥೋಡ್ ಹಾಗೂ ಆ್ಯನೋಡ್.
ಕ್ಯಾಥೋಡ್ ಹಾಗೂ ಆ್ಯನೋಡ್. ಋಣಾಗ್ರ ಹಾಗೂ ಧನಾಗ್ರನ ಬಳಸ್ಕೋತೀವಿ. ಕ್ಯಾಥೋಡ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್, ಆ್ಯನೋಡ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್. ಓಕೆನಾ? ಸೊ ಕ್ಯಾಥೋಡ್ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರೋದ್ರಿಂದ ಇದು ಕ್ಯಾಟಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಕ್ಯಾಟಯಾನ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಈ ಋಣಾಗ್ರಕ್ಕೆ ಋಣ ಆವೇಶ ಇರೋದ್ರಿಂದ ಧನ ಆವೇಶ ಇರುವಂತಹ ಅಯಾನುಗಳು ಕ್ಯಾಟಯಾನ್ನ ಇದು ಆಕರ್ಷಿಸುತ್ತೆ. ಧನ ಆವೇಶ ಇರುವಂತಹ ಋಣಾಗ್ರ ಏನಿದೆ, ಧನ ಆವೇಶ ಇರುವಂತಹ ಧನಾಗ್ರ ಏನಿದೆ, ಇದು ಋಣ ಆವೇಶ ಇರುವಂತಹ ಆನಯಾನ್ನ ಆಕರ್ಷಿಸುತ್ತೆ. ಆಯ್ತಾ? ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯನೋಡ್ ಏನಿದೆ, ಇದು ನೆಗೆಟಿವ್ಲಿ ಚಾರ್ಜ್ಡ್ ಆನಯಾನ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ಮೆಟಲ್ಸಿಗೆ ಯಾವ ಚಾರ್ಜ್ ಇರುತ್ತೆ? ಮೆಟಲ್ಸ್ಗೆ ಜನರಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಲೋಹಗಳಿಗೆ ಸಾಧಾರಣವಾಗಿ ಧನ ಆವೇಶ ಇರುತ್ತೆ. ಆಯ್ತಾ ಮಕ್ಕಳೇ? ಸೊ ಕ್ಯಾಥೋಡ್ ಹತ್ರ ಯಾವ ಅಯಾನ್ ಹೋಗುತ್ತೆ? ಮೆಟಲ್ ಅಯಾನ್ಸ್ ಹೋಗುತ್ತೆ. ಕ್ಯಾಥೋಡ್ ಹತ್ರ ಮೆಟಲ್ ಅಯಾನ್ಸ್ ಹೋಗುತ್ತೆ. ಓಕೆನಾ? ಲೋಹದ ಅಯಾನುಗಳು, ಲೋಹದ ಧನ ಅಯಾನುಗಳು ಋಣಾಗ್ರದ ಕಡೆಗೆ ಚಲಿಸುತ್ತೆ. ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಏನು ಕೇಳ್ತಿದ್ದಾರೆ? ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಮೆಟಲ್ ಅಯಾನ್ ಎಲ್ಲಿಗೆ ಹೋಗುತ್ತೆ? ಕ್ಯಾಥೋಡ್ ಹತ್ರ ಹೋಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಅಂದರೆ ಪಾಸಿಟಿವ್ಲಿ ಧನ ಆವೇಶ ಇರುವಂತಹ ಸೋಡಿಯಂ ಏನಿದೆ, ಅಂದರೆ ಲೋಹದ ಅಯಾನ್ಗಳೇನಿದ್ದಾವೆ, ಅದು ಋಣಾಗ್ರದ ಕಡೆಗೆ ಚಲಿಸುತ್ತೆ. ಓಕೆನಾ? ಸೊ ಆನ್ಸರ್ ಡೆಫಿನೆಟ್ಲಿ ಇದು ತಪ್ಪು. ಈಗ ಓಕೆನಾ? ಇವೆರಡು ತಪ್ಪು. ಧನಾಗ್ರದ ಹತ್ರ ಹೋಗಲ್ಲ, ಋಣಾಗ್ರದ ಹತ್ರ ಹೋಗುತ್ತೆ. ಈಗ ಎರಡನೇ ಭಾಗನೂ ಗಮನಿಸಬೇಕು. ಸುಮ್ಮನೆ ಕಣ್ಮುಚ್ಕೊಂಡು ಉತ್ತರ ಬರೆಯೋದಲ್ಲ, ಎರಡನೇ ಭಾಗನೂ ಗಮನಿಸಬೇಕು. ಸೊ ಈಗ ಸೋಡಿಯಂ ಅಯಾನ್ ಏನಿದೆ, ಕ್ಯಾಥೋಡ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಹತ್ರ ಹೋದಾಗ ಇದೇನು ಆಗುತ್ತೆ ಸೋಡಿಯಂಗೆ ಅಂದರೆ, ಸೋಡಿಯಂ ಗೇನ್ಸ್ ಎನ್ ಎಲೆಕ್ಟ್ರಾನ್. ಸೋಡಿಯಂ ಗೇನ್ಸ್ ಎನ್ ಎಲೆಕ್ಟ್ರಾನ್ ಅನ್ನೋದು ಸೋಡಿಯಂ ಆಟಮ್ನ ಫಾರ್ಮ್ ಮಾಡುತ್ತೆ. ಸೋಡಿಯಂ ಆಟಮ್ನ ಫಾರ್ಮ್ ಮಾಡಿಬಿಡುತ್ತೆ. ಆಯ್ತಾ ಮಕ್ಕಳೇ? ಸೊ ಕ್ಯಾಥೋಡ್ ಹತ್ರ ಸೋಡಿಯಂ ಗೇನ್ಸ್ ಎನ್ ಎಲೆಕ್ಟ್ರಾನ್. ಋಣಾಗ್ರದ ಹತ್ರ ಸೋಡಿಯಂ ಅಯಾನ್ ಹೋದಾಗ ಅದು ಎಲೆಕ್ಟ್ರಾನ್ನ ಪಡ್ಕೊಳ್ಳುತ್ತೆ ಹಾಗೂ ಸೋಡಿಯಂ ಪರಮಾಣುನ ಸೃಷ್ಟಿ ಮಾಡುತ್ತೆ. ಎಲೆಕ್ಟ್ರಾನ್ನ ಪಡ್ಕೊಂಡು ಸೋಡಿಯಂ ಪರಮಾಣುನ ಸೃಷ್ಟಿ ಮಾಡುತ್ತೆ. ಓಕೆನಾ? ಇದಕ್ಕಾಗಿ ಋಣಾಗ್ರದ ಮೇಲೆ ಲೋಹದ ಲೇಪನ ಆಗತ್ತೆ. ನಾನು ಸೋಡಿಯಂ ಅಂತಿದ್ದೀನಿ, ಇದು ಯಾವುದೇ ಲೋಹಕ್ಕೂ ಯಾವುದೇ ಲೋಹಕ್ಕೂ ಅಪ್ಲೈ ಆಗುತ್ತೆ, ಅನ್ವಯ ಆಗುತ್ತೆ. ಓಕೆನಾ? ಸೊ ನಾನು ಸೋಡಿಯಂ ಅಂತಿದ್ದೀನಿ, ಬಟ್ ದಿಸ್ ಈಸ್ ಅಪ್ಲಿಕಬಲ್ ಟು ಎನಿ ಮೆಟಲ್ ದಟ್ ಈಸ್ ರಿಡ್ಯೂಸ್ಡ್ ಬೈ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್. ಆಯ್ತಾ ಮಕ್ಕಳೇ? ಸೊ ದ ಆನ್ಸರ್ ಇಸ್ ಎ. ಓಕೆ, ಬಿಕಾಸ್ ಮೆಟಲ್ ಅಯಾನ್ ಇಸ್ ಗೇನಿಂಗ್ ಎಲೆಕ್ಟ್ರಾನ್. ಲೋಹದ ಅಯಾನ್ ಏನಿದೆ, ಇದು ಎಲೆಕ್ಟ್ರಾನ್ನ ಪಡ್ಕೋತಿದೆ. ಅದಕ್ಕಾಗಿ ಉತ್ತರ ಏನಿದೆ ಎ ಆಗಿರುತ್ತೆ. ಓಕೆ, ಚಲೋ ನೆಕ್ಸ್ಟ್, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಲ್ಲಿ ಯಾವ ಎಲೆಕ್ಟ್ರೋಲೈಟ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಯಾವ ವಿದ್ಯುತ್ ವಿಭಜನೀಯ ದ್ರಾವಣನ ಬಳಸ್ತಾರೆ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತು, ದ ಸೊಲ್ಯೂಷನ್ ಯೂಸ್ಡ್ ಇಸ್ ಅಸಿಡಿಫೈಡ್ ಕಾಪರ್ ಸಲ್ಫೇಟ್, Cu2SO4 ಅಲ್ಲ, Cu2SO4 acidified ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಓಕೆನಾ? ಸೊ ಅಸಿಡಿಫೈಡ್, ಯಾಕೆ ಆಸಿಡ್ ಯಾಕೆ ಹಾಕ್ತಿದ್ದೀವಿ? ಸೊ ದಟ್ ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಏನಿದೆ ಈಸಿಯಾಗಿ ಆಗಲಿ ಅಂತ. ಆಸಿಡ್ಸ್ ಅಯಾನ್ನ ಪ್ರೊವೈಡ್ ಮಾಡ್ತವೆ ಅದಕ್ಕೆ. ಓಕೆನಾ? ಯಾವ ದ್ರಾವಣನ ಬಳಸ್ತೀವಿ? ವಿದ್ಯುತ್ ವಿಭಜನೀಯವಾಗಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣನ ಬಳಸ್ತೀವಿ. ಯಾಕೆ ಆಮ್ಲನ ಹಾಕ್ತಿದ್ದೀವಿ? ವಿದ್ಯುತ್ ವಹನೆ ಸುಲಭವಾಗಿ ಆಗಲಿ ಅಂತ. ಆಮ್ಲ ಏನಿದೆ ಅಯಾನುಗಳನ್ನ ನೀಡುತ್ತೆ, ಇದರಿಂದ ಸುಲಭವಾಗಿ ವಿದ್ಯುತ್ತಿನ ವಹನೆ ಆಗತ್ತೆ. ಆಯ್ತಾ ಮಕ್ಕಳ? ಸೊ ಉತ್ತರ ಏನಿದೆ ಡಿ ಆಗಿರುತ್ತೆ. ನೆಕ್ಸ್ಟ್, ಡ್ಯೂರಿಂಗ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ದ ಇಂಪ್ಯೂರಿಟೀಸ್ ಸೆಟಲ್ ಡೌನ್ ಅಟ್ ದ ಬಾಟಮ್ ಆಫ್ ದ ಸೆಲ್ ಆರ್ ಕಾಲ್ಡ್. ಸೊ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ನಡಿಬೇಕಾದ್ರೆ ನಾವು ಇಂಪ್ಯೂರಿಟೀಸ್ನ ರಿಮೂವ್ ಮಾಡಬೇಕು. ಈ ಇಂಪ್ಯೂರಿಟೀಸ್ ಏನಿದೆ, ಆ ಬೀಕರ್ ಅನ್ನೋದಕ್ಕಿಲ್ಲ, ಬಿಕಾಸ್ ದೊಡ್ಡ ಕಂಟೈನರ್ಸ್ ಅಲ್ಲಿ ಆಗುತ್ತೆ. ಸೊ ಯಾವುದೋ ಒಂದು ಎಲೆಕ್ಟ್ರೋಡ್ ಕೆಳಗೆ ಈ ಇಂಪ್ಯೂರಿಟೀಸ್, ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಏನಿದ್ದಾವೆ ಇವು ಸೆಟಲ್ ಆಗತ್ವೆ. ಇದನ್ನ ಏನಂತ ಕರೀತಾರೆ? ವಾಟ್ ಇಸ್ ಇಟ್ ಕಾಲ್ಡ್ ಅಂತ ಕೇಳ್ತಿದ್ದಾರೆ. ಆಯ್ತಾ? ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಮಾಡುವಾಗ ಕೋಶದ
ಕೆಳಭಾಗದಲ್ಲಿ ನೆಲೆಗೊಳ್ಳುವಂತಹ ಕಲ್ಮಶಗಳನ್ನು ಹೇಗೆ ಕರೆಯಲಾಗುತ್ತದೆ ಅಂತ ಕೇಳ್ತಿದ್ದಾರೆ. ಈ ಕಲ್ಮಶಗಳು ಕರಗದೇ ಇರುವಂತಹ ಕಲ್ಮಶಗಳು. ಆಯ್ತಾ ಮಕ್ಕಳೇ, ನೀರಿನಲ್ಲಿ ವಿಲೀನಗೊಳ್ಳದಂತಹ ಕಲ್ಮಶಗಳು. ಇದನ್ನ ಏನಂತ ಕರೀತಾರೆ? ವಾಟ್ ಇಸ್ ದಿಸ್ ಕಾಲ್ಡ್? ಇಟ್ ಇಸ್ ಆ್ಯನೋಡ್ ಮಡ್. ದನಾಗ್ರ ಮಣ್ಣು ಅಲ್ಲ, ದನಾಗ್ರ ಮಡ್ಡಿ ಅಂತ ಕರೀತಾರೆ. ಆಯ್ತಾ ಮಕ್ಕಳೇ, ಇದನ್ನ ದನಾಗ್ರ ಮಡ್ಡಿ ಅಂತ ಕರೀತಾರೆ. ಓಕೆ, ಫಾರ್ಮೇಷನ್ ಆಫ್ ಗ್ರೀನಿಶ್ ಲೇಯರ್. ಈಗ ಯಾವುದಕ್ಕೆ ಬಂದ್ವಿ? ಅಕರೆನ್ಸ್ ಆಫ್ ಯಾವ ಸ್ಲೈಡಲ್ಲಿದೆಪ್ಪ? 28ನೇ ಸ್ಲೈಡಲ್ಲಿದ್ದೀನಿ. ಅಕರೆನ್ಸ್ ಆಫ್ ಮೆಟಲ್ಸ್ ಮುಗಿತು. ಈಗ ಕೊರೋಷನ್ ಆ್ಯಂಡ್ ಇಟ್ಸ್ ಪ್ರಿವೆನ್ಷನಿಗೆ ಬಂದಿದ್ದೀವಿ ನಾವು. ಓಕೆನಾ? ಸೊ ಕೊರೋಷನ್ ಅಂದ್ರೇನು, ಇದರ ಡೆಫಿನೇಷನ್ ಗೊತ್ತಿರಬೇಕು. ಬೇರೆ ಬೇರೆ ಮೆಟಲ್ಸಲ್ಲಿ ಹೇಗೆ ಕೊರೋಷನ್ ಆಗುತ್ತೆ ಅಂತ ಗೊತ್ತಿರಬೇಕು. ಕೊರೋಷನಿನ ಪ್ರಿವೆನ್ಷನ್ಗೆ ಅಟ್ಲೀಸ್ಟ್ ಒಂದು 4 ಮೆಥಡ್ಸ್ ನಿಮಗೆ ಗೊತ್ತಿರಬೇಕು. ಗ್ಯಾಲ್ವನೈಸೇಷನ್, ಆ್ಯನೋಡೈಸಿಂಗ್, ಆಲಾಯ್ ಮೇಕಿಂಗ್, ಪೇಂಟಿಂಗ್, ಇವೆಲ್ಲ ಆಯಿಲಿಂಗ್, ಗ್ರೀಸಿಂಗ್, ಇವೆಲ್ಲ ಗೊತ್ತೇ ಇರಬೇಕು. ಆಯ್ತಾ ಮಕ್ಕಳೇ? ಅಂದರೆ ಸಂಕ್ಷಾರಣೆ ಅಂದ್ರೇನು ವಿವರಣೆ ಗೊತ್ತಿರಬೇಕು. ಯಾವ ಯಾವ ಲೋಹಗಳಲ್ಲಿ ಯಾವ ಯಾವ ರೀತಿ ಸಂಕ್ಷಾರಣೆ ಆಗುತ್ತೆ, ಯಾವ ಸಂಯುಕ್ತಗಳು ಕಾರಣ ಅಂತ ಗೊತ್ತಿರಬೇಕು. ಹಾಗೂ ತಡೆಗಟ್ಟಲಿಕ್ಕೆ ಅಟ್ಲೀಸ್ಟ್ ಒಂದು 4 ವಿಧಾನ ಗೊತ್ತಿರಬೇಕು. ಗ್ಯಾಲ್ವನೀಕರಣ, ಮಿಶ್ರ ಲೋಹಗೊಳಿಸುವಿಕೆ, ಏನು ಬಣ್ಣ ಬಳಿಯುವಂಥದ್ದು, ಜಿಡ್ಡು ಹಚ್ಚುವಂಥದ್ದು, ಈ ಎಲ್ಲ ವಿಧಾನಗಳು ನಿಮಗೆ ಗೊತ್ತಿರಬೇಕು. ಸೊ ಯಾವುದರಲ್ಲಿದ್ದೆ? 28ನೇ ಸ್ಲೈಡ್ನಲ್ಲಿದ್ದೆ ನಾನು. ಚಲೋ, ಫಾರ್ಮೇಷನ್ ಆಫ್ ಗ್ರೀನಿಶ್ ಲೇಯರ್ ಆನ್ ಕಾಪರ್ ವೆಸಲ್ಸ್ ಓವರ್ ಟೈಮ್ ಇಸ್ ಡ್ಯೂ ಟು. ಸೊ ನಾನು ನಿಮಗೆ ಹೇಳಿರೋ ಹಂಗೆ ಕಾಪರ್ ಏನಿದೆ, ಇದು ಬೇಸಿಕ್ ಕಾಪರ್ ಕಾರ್ಬೋನೇಟಿಂದ ಕೊರೋಷನ್ ಉಂಟಾಗತ್ತೆ. ಸೊ ಅರ್ಥ ಆಗ್ತಿಲ್ಲ, ಇದು ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂದರೆ ದಯವಿಟ್ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಿನ 1 ಶಾರ್ಟ್ ವಿಡಿಯೋನ ನೋಡಿ. ಅದರ ಲಿಂಕ್ ಕೂಡ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. 1 ಶಾರ್ಟ್ ಆ್ಯಂಡ್ ಸಮ್ಮರಿ ವಿಡಿಯೋ, 1 ಶಾರ್ಟ್ ಹಾಗೂ ಸಾರಾಂಶದ ವಿಡಿಯೋ. ಯಾವುದೇ ಏನು ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂದರೆ ಅದನ್ನು ದಯವಿಟ್ಟು ನೋಡಿ. ಲಿಂಕ್ಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀವಿ. ಆಯಿತಾ? ಸೊ ಕಾಪರ್ ಏನಿದೆ, ಇದು ಏನು ಕೊರೋಷನ್ ಆಗೋದು ಬಿಕಾಸ್ ಆಫ್ ಬೇಸಿಕ್ ಕಾಪರ್ ಕಾರ್ಬೋನೇಟ್. ತಾಮ್ರದ ಸಂಕ್ಷಾರಣೆ ಅಥವಾ ನಶಿಸುವಿಕೆ ನಡೆಯೋದು ಕ್ಷಾರೀಯ ತಾಮ್ರದ ಕಾರ್ಬೋನೇಟಿಂದ. ಓಕೆನಾ? ಸೊ ಉತ್ತರ ಯಾವುದು ಮಕ್ಕಳ? ಇಟ್ ಇಸ್ ಎ. ಓಕೆ, ಸೊ ಏನಿದೆ ಸರಿಯಾದ ಉತ್ತರ ಆಗಿರುತ್ತೆ. ವಾಟ್ ಈಸ್ ಗ್ಯಾಲ್ವನೈಸೇಷನ್? ಗ್ಯಾಲ್ವನೀಕರಣ ಅಂದರೇನು? ಸೊ ಐರನ್ ಹಾಗೂ ಸ್ಟೀಲ್ ಆರ್ಟಿಕಲ್ಸ್ ಮೇಲೆ ಥಿನ್ ಲೇಯರ್ ಆಫ್ ಜಿಂಕ್ನ ಹಾಕುವಂಥ ಪ್ರಾಸೆಸ್ನ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಕಬ್ಬಿಣ ಹಾಗೂ ಉಕ್ಕು ಇರುವಂತಹ ಏನು ವಸ್ತುಗಳೇನಿದ್ದಾವೆ, ಇದರ ಮೇಲೆ ಸತುವಿನ ತೆಳುವಾದ ಲೇಪನ ಮಾಡುವಂತಹ ಪ್ರಕ್ರಿಯೆ ಏನಿದೆ, ಇದನ್ನ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಆಯ್ತಾ ಮಕ್ಕಳೇ? ಸೊ ಉತ್ತರ ಯಾವುದು ಇದರಲ್ಲಿ? ಎ ಇಸ್ ದ ರೈಟ್ ಆನ್ಸರ್. ಎ ಅಲ್ವಾ? ಕೋಟಿಂಗ್ ಐರನ್ ವಿತ್ ಜಿಂಕ್ ಟು ಪ್ರಿವೆಂಟ್. ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಓಕೆ, ನಾನೇ ತಪ್ಪಾಗಿ ಕೊಟ್ಟಿದ್ದೀನಿ, ಇದು ಸರಿಯಾದ ಉತ್ತರ ಅಲ್ಲ. ಬಿ ಅಲ್ಲ, ಇಟ್ ಇಸ್ ಎ. ಕೋಟಿಂಗ್ ಐರನ್ ವಿತ್ ಜಿಂಕ್ ಟು ಪ್ರಿವೆಂಟ್ ಏನು ರಸ್ಟಿಂಗ್. ತುಕ್ಕು ಹಿಡಿಯೋದನ್ನು ತಡೆಯೋದಕ್ಕೆ ಕಬ್ಬಿಣನ ಸತುವಿನಿಂದ ಲೇಪಿಸೋದು. ಸೊ ಬಿ ಅಲ್ಲ ಸರಿಯಾದ ಉತ್ತರ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಬಿ ಅಲ್ಲ, ಇಟ್ ಇಸ್ ಎ. ಓಕೆನಾ? ಎ ಇಸ್ ದ ರೈಟ್ ಆಪ್ಷನ್. ಚಲೋ, ಲಾಸ್ಟ್ ಕ್ವೆಶನ್ ನೋಡೋಣ ಮಕ್ಕಳೇ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆಲಾಯ್ನ ಡೆಫಿನೇಷನ್ ಗೊತ್ತಿರಬೇಕು. ಹಾಗೂ ಪ್ರತಿಯೊಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟೊಂದು ಆಲಾಯ್ಸ್ ಇದೆ. ಆಯಿತಾ? ಬ್ರಾಸ್ ಆಲಾಯ್, ಬ್ರಾನ್ಸ್ ಆಲಾಯ್, ಎಷ್ಟೊಂದು ಆಲಾಯ್ಸ್ ಇದೆ. ಆಯಿತಾ? ಸೊ ಈ ಆಲಾಯ್ಸ್ ಏನಿದ್ದಾವೆ, ಇದು ಯಾವ ಮೆಟಲ್ಸಿಂದ ಫಾರ್ಮ್ ಆಗಿರ್ತವೆ ಅಂತ ನಿಮಗೆ ಗೊತ್ತಿರಬೇಕು. ಮಿಶ್ರ ಲೋಹ ಏನಿದೆ, ಇದರ ಉದಾಹರಣೆ ಅಂದರೆ ಹಲವಾರು ಮಿಶ್ರ ಲೋಹಗಳಿದೆ. ಕಂಚು, ಕಂಚು, ಬೆಸುಗೆ, ಆಮೇಲೆ ಹಿತ್ತಾಳೆ, ಎಷ್ಟೊಂದು ರೀತಿಯ ಮಿಶ್ರ ಲೋಹ ಇದೆ. ಇದು ಯಾವ ಲೋಹಗಳಿಂದ, ಯಾವ ಘಟಕ ಲೋಹಗಳಿಂದ ಉಂಟಾಗಿದೆ ಅಂತ ನಿಮಗೆ ಮಾಹಿತಿ ಇರಬೇಕು. ಹಾಗೂ ಮಿಶ್ರ ಲೋಹದ ಏನು ಡೆಫಿನೇಷನ್ ಅಂದರೆ ಏನಪ್ಪ ಏನಂತಾರೆ ವಿವರಣೆ ನಿಮಗೆ ಗೊತ್ತಿರಬೇಕು. ಆಯಿತಾ? ಸೊ ವಾಟ್ ಈಸ್ ಅನ್ ಆಲಾಯ್ ಮಕ್ಕಳೇ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಆಲಾಯ್? ಇಟ್ ಈಸ್ ಅ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ 2 or more metals or metal and non-metals. 2 or more metals or metal and non-metal in a homogeneous mixture. homogeneous ಅಂದರೆ ಸೇಮ್ ಏನು ಕಂಪೋಸಿಷನ್ ಇರುತ್ತೆ. ಆಯಿತಾ? ಸೊ ಸೇಮ್ ವೇ ಅಲ್ಲಿ ಇರುತ್ತೆ ಥ್ರೂ ಹೋಲ್ ಸೊಲ್ಯೂಷನ್. ಓಕೆನಾ? ಸೊ ಏನು 2 ಅಥವಾ ಹಲವಾರು ಲೋಹ ಅಥವಾ ಅಲೋಹ ಹಾಗೂ ಲೋಹದ ಏಕರೂಪದ ಮಿಶ್ರಣನ ನಾವು ಮಿಶ್ರ ಲೋಹ ಅಂತ ಕರಿತೀವಿ. ಸೊ ಉತ್ತರ ಯಾವುದು? ಉತ್ತರ ಇಸ್ ಬಿ. ಓಕೆನಾ ಮಕ್ಕಳ? ಸೊ ಬಿ ಇಸ್ ದ ರೈಟ್ ಆಪ್ಷನ್. ಸೊ ಈಗ ನಿಮಗೆ ಒಂದು ಕ್ವೆಶನ್ನ ಕೇಳ್ತೀನಿ.
ನಿಮಗೆ ಡೆಫಿನೆಟ್ಲಿ ಏನು ಯಾವುದೋ ಕ್ವೆಶನ್ ಮಿಸ್ ಆಗಿದೆಯಾ ಅಂತ. ನಾನು ಅಲಾಯ್ ಬಗ್ಗೆ ಕೂಡ ಒಂದು ಕ್ವೆಶನ್ ಹಾಕಿದ್ದೆ, ಅದೆಲ್ಲೋ ಮಿಸ್ ಆಗಿದೆ ಅನಿಸುತ್ತೆ. ಚಲೋ, ನೋ ಪ್ರಾಬ್ಲಮ್. ಸೊ ನಿಮಗೆ ಕ್ವೆಶನ್ ಏನು ಯಾಕೆ ಬರ್ತಿಲ್ಲ? ಹಾಂ, ಕ್ವೆಶನ್ ಏನು ಕೇಳ್ತೀನಿ ಅಂದರೆ 2 ಅಲಾಯ್ಸ್ನ ಕೊಡ್ತೀನಿ ನಾನು. ಫಸ್ಟ್ alloy is solder. Next alloy is brass. ಸೊ ಸಾಲ್ಡರ್ ಆ್ಯಂಡ್ ಬ್ರಾಸ್ನ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್ ಏನು ಅಂತ ನನಗೆ ಹೇಳಬೇಕು ಕಾಮೆಂಟ್ ಸೆಕ್ಷನಲ್ಲಿ. ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್, ಯಾವ ಮೆಟಲ್ಸಿಂದ ಈ ಏನು ಅಲಾಯ್ಸ್ ಫಾರ್ಮ್ ಆಗಿದೆ ಅಂತ ಹೇಳಬೇಕು. ಆಯಿತಾ ಮಕ್ಕಳೇ? ಓಕೆ, ಅಂದರೆ ಬೆಸುಗೆ ಹಾಗೂ ಬ್ರಾಸ್ ಅಂದರೆ ಹಿತ್ತಾಳೆ ಅನ್ಕೋತೀನಿ. ಬೆಸುಗೆ ಹಾಗೂ ಹಿತ್ತಾಳೆ ಏನಿದೆ ಇದು ಯಾವ ಲೋಹಗಳಿಂದ ಏನು ಮಾಡಿದೆ ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಇದು ಮಿಶ್ರ ಲೋಹದ ಉದಾಹರಣೆಗಳು. ಸೊ ಘಟಕ ಲೋಹಗಳು ಯಾವುವು ಅಂತ ನನಗೆ ಹೇಳಬೇಕು ನೀವು ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಸೊ ನನಗೆ ಹಿತ್ತಾಳೆ ಮತ್ತು ಕಂಚಿನ ನಡುವೆ ಕನ್ಫ್ಯೂಷನ್ ಆಗುತ್ತೆ ಕನ್ನಡದಲ್ಲಿ. ಸೊ ಹಿತ್ತಾಳೆ ಅನ್ಕೋತೀನಿ, ಬ್ರಾಸ್ ಅಂದರೆ. ಸೊ ಹಿತ್ತಾಳೆ ಯಾವ ಲೋಹಗಳಿಂದ ಉಂಟಾಗಿದೆ ಅಂತ ಹೇಳಬೇಕು. ಆಯಿತಾ? ಚಲೋ, ಓಕೆ. ಈಗ ಡಯಾಗ್ರಾಮ್ಸ್ ಹೇಳ್ತಿದ್ದೀನಿ. ಡಯಾಗ್ರಾಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. 8 to 12 ಮಾರ್ಕ್ಸ್ ನಿಮಗೆ ಡಯಾಗ್ರಾಮ್ಸಿಂದಾನೇ ಸಿಗುತ್ತೆ ಸೈನ್ಸಲ್ಲಿ. ಸೊ ಈ ಚಾಪ್ಟರಿಂದ ಈ 2 ಡಯಾಗ್ರಾಮ್ಸ್ ಅಕಸ್ಮಾತ್ ಕಾಣಿಸಿಲ್ಲ ಅಂದರೆ ನಾನು ಹೇಳ್ತೀನಿ. ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ಐರನ್, ಐ ಥಿಂಕ್ ಐರನ್ ಮೆಟಲ್ ಜಿಂಕ್ ಮೆಟಲ್ ಯಾವುದೋ ಒಂದು ಯೂಸ್ ಆಗುತ್ತೆ. ಜಿಂಕ್ ಅಲ್ಲ, ಐರನ್ ಮೆಟಲ್ ಮೋಸ್ಟ್ ಪ್ರಾಬ್ಲಿ. ಸೊ ಐರನ್ ಮೆಟಲ್ ಏನು ಸ್ಟೀಮ್ ಒಟ್ಟಿಗೆ ಹೇಗೆ, ಆರ್ ಅಲ್ಯೂಮಿನಿಯಮ್, ಐರನ್ ಆರ್ ಅಲ್ಯೂಮಿನಿಯಂ, ಒನ್ ಆಫ್ ದೆಮ್. ಸೊ ಸ್ಟೀಮ್ ಒಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ತೋರಿಸ್ಕೊಡುವಂತಹ ಡಯಾಗ್ರಾಮ್ ಇದೆ. ಆ ಡಯಾಗ್ರಾಮ್ ಇಂಪಾರ್ಟೆಂಟ್. ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಏನ ಡಯಾಗ್ರಾಮ್ ಇಂಪಾರ್ಟೆಂಟ್. ಸೊ 8 ರಿಂದ 12 ಅಂಕಗಳು ನಿಮಗೆ ಮಂಡಳಿ ಪರೀಕ್ಷೆಯಲ್ಲಿ ಏನು ರೇಖಾಚಿತ್ರದಿಂದಾನೇ ಬರುತ್ತೆ. ಆಯಿತಾ? ಸಾಧಾರಣವಾಗಿ. ಸೊ ಈ ಅಧ್ಯಾಯದಿಂದ ಯಾವ ರೇಖಾಚಿತ್ರ ಲೋಹದ ಮೇಲೆ ಹಬೆಯ ವರ್ತನೆ, ಅಲ್ಯೂಮಿನಿಯಮು ಅಥವಾ ಕಬ್ಬಿಣದ್ದು ಲೋಹ ಏನಿದೆ ಇದು ಹಬೆಯ ಒಟ್ಟಿಗೆ ಹೇಗೆ ಕ್ರಿಯೆನ ನಡೆಸುತ್ತೆ ಅಂತ ತೋರಿಸುವಂಥ ಒಂದು ರೇಖಾಚಿತ್ರ ಇದೆ. ಹಾಗೂ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಕೊನೆಯ ಒಂದು ರೇಖಾಚಿತ್ರ, ಕೊನೆಯ ಭಾಗದಲ್ಲಿ ಬರುವಂತಹ ಒಂದು ರೇಖಾಚಿತ್ರವಾಗಿರುತ್ತೆ. ಈ ರೇಖಾಚಿತ್ರಗಳು ನಿಮಗೆ ಈ ಏನು ಅಧ್ಯಾಯದಿಂದ ಕೇಳ್ತಾರೆ. ಆಯಿತಾ ಮಕ್ಕಳೇ? ಸೊ ದಯವಿಟ್ಟು ನಾನು ಹೇಳಿರೋ ಹಂಗೆ ಪ್ರಜ್ವಲ್ ಸರಿನ ರಿಯಾಕ್ಟಿವಿಟಿ ಸೀರೀಸ್ ವಿಡಿಯೋ ಮತ್ತು 1 ಶಾರ್ಟ್ ಆ್ಯಂಡ್ ಸಮರಿ ವಿಡಿಯೋ, ಇದು ಯಾವುದೇ ಕ್ವೆಶನ್ ಅರ್ಥ ಆಗಿಲ್ಲ ಅಂದರೂ ದಯವಿಟ್ಟು ಹೋಗಿ ಆ ವಿಡಿಯೋಸ್ನ ನೋಡಿ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕ್ಸ್ನ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಈಸಿಯಾಗಿ ಸ್ಕೋರ್ ಮಾಡುವಂಥ ಒಂದು ಚಾಪ್ಟರ್. ಆಯಿತಾ? ಸೊ ಕ್ರಿಯಾಶೀಲ ಸರಣಿಯ ವಿಡಿಯೋ, 1 ಶಾರ್ಟ್ ಸಾರಾಂಶದ ವಿಡಿಯೋದ ಲಿಂಕ್ಸ್ನ ನಾವು ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀವಿ, ಪಿಂಡ್ ಕಾಮೆಂಟ್ ಆಗಿ ಹಾಕಿರ್ತೀವಿ. ಸೊ ದಯವಿಟ್ಟು ಈ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಯಿತಾ ಮಕ್ಕಳೇ? ಸೊ ಇದೇ ರೀತಿ ಬೇರೆ ಯಾವ ವಿಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾವು ಈ ರೀತಿಯ ವಿಡಿಯೋಸ್ನ ನಿಮಗೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆಯಿತಾ? ಓಕೆ ಮಕ್ಕಳೇ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ನೀವು ಕೇಳಿರುವಂತಹದ್ದೇ ಇಂಪಾರ್ಟೆಂಟ್ ಕ್ವೆಶನ್ಸಿನ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಲೆಟ್ ಅಸ್ ನೋ ವಾಟ್ ಯು ವಾಂಟ್ ನೆಕ್ಸ್ಟ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.